ಹರಿ ಓಂ. ಶುರು ಮಾಡುವ. ಶಾಂತಿ ಮಂತ್ರ. तेजस्विनावधीतमस्तु मा द्विषावहै. ओम शांति शांति शांति. ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ओम गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ. ದೇವರಿಗೆ ಪ್ರಣಾಮ ಮಾಡಿದ್ದೀವಿ. ಗುರುಗಳಿಗೆ ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು, ಸ್ವಾಮಿ ಬ್ರಹ್ಮಾನಂದರು, ಆ ಪರಂಪರೆ ಭಗವಾನ್ ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡುವ. ಓಂ ಶ್ರೀ ರಮಣಾಯ ನಮಃ. ಅಂತರ್ಯಸ್ಯ ಬಹಿರ್ವಿದೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿರಮದ ಅಜ್ಞಾನಮುನ್ಮೋದಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಶೋಕಸ್ಯ ಹಂತ್ರೇ ನಮಃ. ನಿನ್ನೆ 26ವರೆಗೂ ನೋಡಿದ್ದೀವಿ. 25, 26ರಿಂದ ಶುರು ಮಾಡಬೇಕು. ಅದು ಎಲ್ಲ ನೋಡಿದ್ದೀವಲ್ಲ, ಅದರಿಂದ ಒಂದು ಸಾರಿ ಇದನ್ನು ನೋಡಿದ ತಕ್ಷಣ ನಿಮಗೆ ಅದ್ರ ಪದಗಳಿಗೆ ಜ್ಞಾಪಕ ಬರ್ತಾ ಇದೆಯಾ ನೋಡ್ಕೊಳ್ಳಿ. ಪಿಕ್ಚರ್ ನೋಡಿದಾಗ ಜ್ಞಾಪಕ ಬರುತ್ತೆ ಏನು ಚರ್ಚೆ ಮಾಡಿದ್ದೀವಿ ಅಂತ. ಹಾಗೆ ನೀವು ನೋಡಿ ಅದರಲ್ಲಿ ಅನುಷ್ಠಾನಗಳಿವೆ. ಆ ಅನುಷ್ಠಾನನ ಮಾಡ್ತಾಯಿದ್ದೀರಾ ಅಂತ ನೋಡ್ಕೊಳ್ಳಿ. ಅದು ನೋಡಿದ ತಕ್ಷಣ ಪ್ರಾಣಾಯಾಮ ಮಾಡ್ತಾಯಿದ್ದೀವಾ, ಅಷ್ಟಾಂಗ ಯೋಗಗಳನ್ನು ಮಾಡ್ತಾಯಿದ್ದೀವಾ ಅಂತ ನೋಡ್ಕೊಳ್ಳಿ. ಆಮೇಲೆ ಪ್ರಾಣಾಯಾಮದ ಮನಸ್ಸಿನ ಲಯ, ಮನಸ್ಸಿನ ನಾಶ, ಎರಡು ಬಹಳ ಮುಖ್ಯವಾದ ಅಂಶಗಳಲ್ಲಿ ಕೊಟ್ಟಿರೋದವರು. ಆಮೇಲೆ ನಾನು ಮನಸ್ಸು ಅಂದ್ಕೊತೀನಿ, ಆ ಮನಸ್ಸು ಅಂತ ಯೋಚನೆ ಮಾಡಿದ್ರೆ ಮನಸ್ಸೇ ಹೋಗುತ್ತೆ. ಹಾಗಿದ್ರೆ ಮನಸ್ಸು ಎಲ್ಲಿ ಬರುತ್ತೆ? ಬುದ್ಧಿ ಅಂತ. ಆ ಬುದ್ಧಿ ಎಲ್ಲಿ ಅಂತ ಹೋದರೆ ಅದು ಹೋಗುತ್ತೆ. ಆಮೇಲೆ ಶುರುವಾಗೋದು ಅಹಂಕಾರ, ನಾನು ಅನ್ನೋದು. ಆ ಅಹಂಕಾರ ಹೋಗುತ್ತೆ. ಆ ನಂತರ ಈಗ ನಾವು ನೋಡಿದ್ದು ಪೂಜೆ, ಜಪ, ಚಿಂತನೆ ಬಹಳ ಮುಖ್ಯ. ಮುಕ್ಕಾಲ್ಪಾಲು ನಾವು ಎಲ್ಲರೂ ಪೂಜೆಯನ್ನು ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಪೂಜೆ ಮಾಡಿದಿರಿ ಇವತ್ತು ನೆನ್ನೆನೋ ಕೈ ಎತ್ತಿ. ವೆರಿ ಗುಡ್, ವೆರಿ ಹ್ಯಾಪಿ. ಉಳಿದವರು ಸೇರ್ಕೊಂಬಿಡಿ. ಏನು ಕಷ್ಟ ಇಲ್ಲ. ಪುತ್ರಂ ಪುಷ್ಪಂ ಫಲಂತೋ ಮಾಡಿ ಅಷ್ಟು, ಇನ್ನೇನು ಭಯಂಕರವಾಗಿ ಏನು ಮಾಡಬೇಕಾಗಿಲ್ಲ. ಜೊತೆಗೆ ಒಂದು ನಿಮ್ಮ ಮೂರ್ತಿ ಪೂಜೆ ಮಾಡ್ತಾಯಿದ್ದಾರೆ, ಷೋಡಶ. ಮಾನಸಿಕ ಪೂಜೆ ಬಹಳ ಸರಳ, ಅದನ್ನು ಮಾಡಿದ್ಮೇಲೆ ಬಹಳ ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಹೊರಗಡೆ ಉಪಾಸನೆಗಳು, ಪಂಚಭೂತಗಳ ಉಪಾಸನೆ, ಸೂರ್ಯನ ಉಪಾಸನೆ ದಿನ ಮಾಡಿ. ಈಗ ಕಡೆಯ ದಿನ ಆದ್ದರಿಂದ ಈ 30 ಶ್ಲೋಕಗಳನ್ನು ಒಟ್ಟಿಗೆ ಹೇಳುವ. ಒಟ್ಟಿಗೆ ಜಾಯಿನ್ ತೋರಿಸ್ತಾ ಇದ್ವಿ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿ ಮಹಾದದೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನಿಶ್ಚಯಾಕೃತಂ ಚಿತ್ತಶೋಧಕಂ
मुक्तिसाधकं कायवाक्मनः कार्यमुत्तमं पूजनं जप चिन्तनं क्रमात् जगतैषधीयुक्तसेवनम् अष्टमूर्तिभृत् देवपूजनम् उत्तमस्तवात् उच्चमन्दतः चित्तदजप ध्यानमुत्तमम् आज्यधारया स्रोतसा समम् सरलचिन्तनं विरलतः परम् भेदभावनात् सोऽहमित्यसौ भावनाभिधा पावनीमता भावशून्यसत् भावसुस्थितिः भावनापरा भक्तिरुत्तमा हृत्सलेमन स्वस्थता क्रिया भक्तियोगबोधाश्च निश्चितम् वायुरोधनात् लीयते मनः जालपक्षिवत् रोधसाधनम् चित्तवायवः चित्क्रियायुताः शाखयोर्ध्वयी शक्तिमूलकान् लयविनाशने उभयरोधने लयगतं पुनः भवति नो मृतम् प्राणबन्धनात् लीनमानसम् एकचिन्तनात् नाशमेत्यतः नष्टमानसोत्कृष्टयोगिनः कृत्यमस्ति किं स्वस्थितं यदः दृश्यवारितं चित्तमात्मनः चित्वदर्शनं तत्त्वदर्शनं मानसं तुं किं मार्गणे कृते नैव मानसं मार्ग आर्जवात् वृत्तयस्त्वहं वृत्तिमाश्रिताः वृत्तयो मनः विद्यहं मनः अहमयं कुतो भवति चिन्वतः ऐपदत्यहं निजविचारणम् अहमिनाशभाज् अहमिहन्तया स्फुरतिहुत्स्वयं परमपूर्णसत् इदमहं पदा विज्ञमन्वहम् अहमिलीनकेऽप्यलयसत्तया विग्रहेन्द्रिय प्राणधीतमः नाहमेकसत् तज्जडं ह्यसत् तत्त्वभासिका चित्त्ववेतरा सत्तया हि चेत् चित्तया ह्यहम् ईशजीवयो वेषधीभिदा सत्त्वभावतो वस्तु केवलम् वेषहानतः दर्शनम् ईशयित्रणं स्वात्मरूपकः आत्मसंस्थितिः आत्मनिद्वयात् आत्मनिष्ठता ज्ञानवर्जिता ज्ञानहीनसुते ज्ञानमस्ति किं ज्ञातुमन्तरं किं स्वरूपमे आत्मदर्शने अव्यया भवा पूर्णचित्सुखम् बन्धमुक्त्यतीतं परं सुखं विन्दतीह वस्तुदैविकः अहमपेतकं निजविभानकं महदिदं तपो रमणवागियम् once more repeat 30 अहमपेतकं निजविभानकं महदिदं तपो रमणवागियम् नित्यं तपो रमणवागियम्
25ರವರೆಗೂ ಕಡೆ 4 ದಿನದಲ್ಲಿ ಮಾಡಿದ್ವಿ. ವಿಲ್ ಟೇಕ್ ಅಪ್ ಫ್ರಮ್ 26, 26ರಿಂದ ಪ್ರಾರಂಭ ಮಾಡುವ. ಎಸ್, ಒಂದು ಸಾರಿ ಲೀಡ್ ಆ್ಯಂಡ್ ಫಾಲೋ. ಆತ್ಮಸಂಸ್ಥಿತಿ ಸ್ವಾತ್ಮದರ್ಶನಂ ಆತ್ಮನಿದ್ವಯಾತ್ ಆತ್ಮನಿಷ್ಠತ. ಒಟ್ಟಿಗೆ ಆತ್ಮಸಂಸ್ಥಿತಿ ಆತ್ಮದರ್ಶನಂ ಆತ್ಮನಿದ್ವಯಾತ್ ಆತ್ಮನಿಷ್ಠತ. ಈಗ ಬಂದಿರೋದು ಎಲ್ಲ ಪೂಜನಂ ಜಪ ಚಿಂತನಂ ಎಲ್ಲ ಆಯಿತು. ಈಗ ವಿ ಆರ್ ಇಂಟು ವೇದಾಂತಿಕ್ ಮೆಡಿಟೇಷನ್, ಧ್ಯಾನದ ಮೂಡ್ನಲ್ಲಿದ್ದೀವಿ. ಏಕೆಂದರೆ ನಮಗೆ ಅರ್ಹತೆ ಬಂದಿದೆ. ಅರ್ಹತೆ ಬರದೇ ಹೋದರೆ ಮಾಡಬಾರ್ದು. ಅನ್ಪ್ರಿಪೇರ್ಡ್ ಮೈಂಡ್ ಶುಡ್ ನಾಟ್ ಮೆಡಿಟೇಟ್ ಅಂತಾರೆ, ಬಿಕಾಸ್ ರಾಂಗ್ ರಿಸಲ್ಟ್ಸ್ ಬರುತ್ತೆ. ಹಾಗೆ ನಾವು ಪ್ರಯೋಗ ಮಾಡುವಾಗ, ರಾಸಾಯನಿಕ ಪ್ರಯೋಗಗಳು ಮಾಡುವಾಗ ಅಲ್ಲಿ ಉಪಯೋಗಿಸುವಂಥ ಉಪಕರಣಗಳು ಮಲಿನವಾಗಿದ್ದರೆ, ಸ್ವಚ್ಛತೆ ಇಲ್ಲದೆ ಹೋದರೆ ಮಾಡೋವಂಥ ಪ್ರಯೋಗಗಳೇನಿದೆ ಅದರಲ್ಲಿ ಬರುವಂಥ ಪರಿಣಾಮಗಳು ತಪ್ಪಾಗಿ ಬರುತ್ತೆ. ಆದ್ದರಿಂದ ನಾವು ಯಾರನ್ನು ಮಾಡಬಾರ್ದು. ನಾವು ಎಲ್ಲ ಸಿದ್ಧತೆಗಳು ಮಾಡಬೇಕು. ಮೊದಲು ನಾವು ನೋಡಿದ್ವು ಎಲ್ಲರೂ ಕರ್ಮ ಮಾಡೋದು ವೇಸ್ಟು ಅಂತ ಹೇಳಿದ್ವು. ಅದು ಸ್ವಲ್ಪ ಡೇಂಜರ್ ಇತ್ತು. ಹಾಗಿದ್ದಕ್ಕೆ ಕೆಲವರು ಹೇಳ್ತಾರೆ ಅದಕ್ಕೆ ನಾನು ಏನೇನು ಕೆಲಸನೇ ಮಾಡಲ್ಲ ಅಂತಾರೆ ಕೆಲವರು. ಅದಕ್ಕೆ ಕೆಲವರು ಹೇಳ್ತಾರೆ ಐ ಗೋ ಟು AG's ಆಫೀಸ್ ಅಂತಾರೆ. ಐ ಗೋ ಟು ಯಾಕೆ ವರ್ಕು ಇಲ್ಲ ಹೋಗ್ತೀನಿ ಅಂತಾರೆ. ಐ ವರ್ಕ್ ಅಂತ ಹೇಳಲ್ಲ, ಯಾಕೆಂದರೆ ವರ್ಕ್ ಮಾಡೋದೇನು ಪ್ರಯೋಜನ ಇಲ್ಲ ಅಂತ. ಬಟ್ ಮೊದಲನೇ ಇದರಲ್ಲಿ ಕರ್ಮ ನಿಷ್ಪ್ರಯೋಜಕ ಅಂತ ಅಂದ್ಬಿಟ್ಟು ಹೇಳಿದ್ದೀವಿ. ಬಟ್ ಹೇಳಿದ್ರೂ ಕೂಡ ಯಾಕದು ಹೇಳಿರೋದು ಅಂತಂತಂದರೆ, ಒಂದು ಅದರಲ್ಲಿ ನನಗೆ ಸಿಗುವಂಥದ್ದು ಫಲಗಳು ಅಶಾಶ್ವತ, ಸಿಗತ್ತೆ ಪರಿಣಾಮಗಳು. ದೊಡ್ಡ ದೊಡ್ಡ ಹುದ್ದೆ, ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ, ಮನೆ, ಮಠ, ಬಂಗಲೆ ಎಲ್ಲ ಬರಬಹುದು. ಏನೂ ಆಗಲ್ಲ, ತಪ್ಪಾಗೋಗ್ಬಿಡುತ್ತೆ, ಡೇಂಜರು. ನಮಗೆ ಶಾಂತಿ, ನೆಮ್ಮದಿ, ಆನಂದ ಇಲ್ಲ. ಆಮೇಲೆ ನಾವು ಏನು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅದರಿಂದ ಅದಕ್ಕೆ ಸಹಾಯಕವಾಗೋದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ 3ನೇ ಶ್ಲೋಕದಲ್ಲಿ ಏನು ನೋಡಿದ್ವು, ಓಕೆ ಕರ್ಮ ಫಸ್ಟು ನೀವು ಮಾಡಲ್ಲ ಅನ್ನೋದಕ್ಕೆ ಮಾಡದೇ ಇರೋಕ್ಕಾಗದೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ, ಇಲ್ಲದೇ ಇರೋಕ್ಕಾಗದೇ ಇಲ್ಲ. ನೋಡಿ, ಟ್ರೈ ಮಾಡಿ, ಮಲ್ಕೊಂಡಾಗಲೂ ಉಸಿರಾಟ ನಡೀತಾ ಇರುತ್ತೆ. ಆದ್ದರಿಂದ ಕರ್ಮ ಮಾಡದೇ ಇರೋಕ್ಕಾಗಲ್ಲ. ಹಾಗಿದ್ರೆ ಏನು ಮಾಡಬೇಕು? ಸ್ವಲ್ಪ ಆವಾಗಲೇ ಹೇಳಿದ್ದು ಕರ್ಮವನ್ನು ಕರ್ಮಯೋಗ ಅಂತ ಮಾಡಿ ಅಂತಂದು. ಮಾಡೋ ಕೆಲಸಗಳನ್ನು ಏನು ಕೆಲಸ ಮಾಡಲಿ, ಮನೆ ಕೆಲಸ ಇರ್ಬೋದು, ಕಚೇರಿ ಕೆಲಸ ಇರ್ಬೋದು, ಸಮಾಜದ ಕೆಲಸ ಇರ್ಬೋದು. ಜೊತೆಗೆ ಬರೀ ಅದೇ ಅಂತಲ್ಲ, ಈ ನಾವು ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗೋದು, ತೀರ್ಥಯಾತ್ರೆ ಹೋಗೋದು, ಆ ಕೆಲಸಗಳು, ಅಥವಾ ಹವನ ಹೋಮಾದಿಗಳು ಮಾಡೋದು, ಜಪಗಳು ಮಾಡೋದು, ಏನೇನೇ ಕೆಲಸ, ಯಾವುದೋ ಪ್ರಾಪಂಚಿಕ ವಿಷಯದಲ್ಲಿ ಆಗಲಿ, ಅಥವಾ ಧಾರ್ಮಿಕ ವಿಷಯದಲ್ಲಾಗಲಿ, ಅಥವಾ ಆಧ್ಯಾತ್ಮದಲ್ಲಾಗಲಿ, ನಾವೇನೇನು ಮಾಡ್ತೀವೋ ಅದನ್ನು ಮಾಡೋವಾಗ ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ಸೊ ಐ ಥಿಂಕ್ ಇದು ಎಲ್ಲರೂ ನೀವು ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ ಟೈಮಲ್ಲ ಇದು, ಪ್ರತಿ ಕ್ಷಣವೂ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಮಾಡೋ ಅಂಥ ಕೆಲಸಗಳು ಎಲ್ಲವೂ ಅವನಿಗೆ ಅರ್ಪಣೆ ಮಾಡಿದರೆ ಅವಾಗೇನಾಗುತ್ತೆ, ನನ್ನ ಚಿತ್ತ ಶುದ್ಧಿ ಆಗುತ್ತೆ, ಮನಸ್ಸು ಶಾಂತಿ. ಅದೇ ನನಗೆ ಬೇಕು ಅಂತ ಮಾಡಿದರೆ ಮನಸ್ಸಲ್ಲಿ ಶಾಂತಿ ಇಲ್ಲ. ನೋಡಿ, ಯೋಚನೆ ಮಾಡಿ, ನಮ್ಮೆಲ್ಲರಿಗೂ ಅನುಭವ ಇದೆ. ಅದಾದಮೇಲೆ ನಾವು ಈ ಫಸ್ಟು ಇನ್ನೂ ಮಾಡೋದಕ್ಕೋಸ್ಕರ ನಾವು ಇದನ್ನು ನೋಡ್ಕೊಂಡು ಪೂಜೆ, ಜಪ, ಚಿಂತನೆ. ಪೂಜೆ ಮಾಡುವಾಗ ಇಲ್ಲೇನೆ ಮಾಡಿದ್ವು, ಯಾವುದು ಅಷ್ಟಾಂಗ ಯೋಗ, ಏನು ಪತ್ರಂ ಪುಷ್ಪಂ ಫಲಂತೋ ಇಟ್ಕೊಂಡು ಪರಮಾತ್ಮನಿಗೆ ಒಬ್ಬ ಅತಿಥಿಗಳಿಗೆ ಮಾಡೋ ಹಾಗೆ ಏನು ಮಾಡಿದ್ವು, ಆವಾಹನೆ, ಅರ್ಘ್ಯ, ಪಾದ್ಯ, ಆಚಮನ, ಆಮೇಲೆ ಹಲ್ಲುಜ್ಜಿಸೋದು, ಬಾಯಿ ಮುಕ್ಕಳಿಸೋದು, ಮಖ ತೊಳೆಯೋದು, ಸ್ನಾನ ಮಾಡಿಸೋದು, ಅಭಿಷೇಕ ಅಂತಾರೆ. ಪರಮಾತ್ಮನಿಗೆ ಸ್ನಾನ ಮಾಡಿದರೆ ಅಭಿಷೇಕ ಅಂತೀವಿ. ಆಮೇಲೆ ಬಟ್ಟೆಗಳು ಹಾಕೋದು, ವಸ್ತ್ರ, ಉತ್ತರೀಯ, ಉಪಯುಜ, ಧೂಪ, ದೀಪ, ನಿವೇದಿ ಇತ್ಯಾದಿ ಷೋಡಶೋಪಚಾರಗಳು ಪೂಜೆ ಮಾಡ್ತೀವಿ. ಅದನ್ನು ಯಾಂತ್ರಿಕವಾಗಿ ಮಾಡಬಾರ್ದು. ಆ ಷೋಡಶೋಪಚಾರ ಸರಿಯಾಗಿ ನೋಡ್ತಂದ್ರೆ ನಾವು ಅವತ್ತೇ ಚರ್ಚೆ ಮಾಡಿದ್ವು, ಆ ಪರಬ್ರಹ್ಮನಿಗೆ ಇಲ್ಲದೇ ಇರೋದೇನು, ಅವನಿಗೆ ನಾವೇನು ಕೊಡಬೇಕಾಗಿಲ್ಲ. ಅವನಿಗೆ
ನಿರಾಕಾರ ನಿರ್ಗುಣನಿಗೆ ಈ ಆಕಾರದ ಷೋಡಶೋಪಚಾರ ಪೂಜೆ ಯಾಕೆ ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾರೆ. ಕೆಲವರು ಅರ್ಜೆಂಟಾಗಿ ಈ ಫಾಸ್ಟಲ್ಲಿ ಸ್ಪಿರಿಚುವಲ್ ಆಧ್ಯಾತ್ಮಕ್ಕೆ ಬಂದವರು ಬಿಡು ನಾನೆಲ್ಲ ಇದನ್ನ ಏನು ರಮಣ ಮಹರ್ಷಿಗಳ ಥರ ಇದು ನಮ್ಗೆ ಯಾಕೆ ಅದಲ್ಲ ಮಾಡಲೇಬೇಕು. ರಮಣ ಮಹರ್ಷಿಗಳು ಕೂಡ ಅರುಣಾಚಲನ ಪೂಜೆ ಮಾಡ್ತಾಯಿದ್ರು. ರಾಮಕೃಷ್ಣ ಪರಮಹಂಸರು ಕಾಳಿಕಾನ ಪೂಜೆ ಮಾಡ್ತಾಯಿದ್ರು. ಪೂಜ್ಯ ಗುರು ಸ್ವಾಮಿ ಚಿನ್ಮಯಾನಂದರು ಎಲ್ಲ ಕಡೆ ದೇವಸ್ಥಾನಗಳನ್ನು ಹಾಕಿದ್ದಾರೆ. ಆದ್ದರಿಂದ ಇದೊಂದು ಸ್ವಲ್ಪ ಡೇಂಜರು. ನಾನು ಸ್ವಲ್ಪ ಆಧ್ಯಾತ್ಮದಲ್ಲಿ ಬಂದಾಗ ನಾನು ಅದನ್ನು ಬಿಟ್ಬಿಡ್ತೀನಿ ಅಂತ, ಅಥವಾ ಬರೀ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಇಲ್ಲಿರ್ತಾರಲ್ಲ ಅವರು ಈ ಚಿಂತನೆಗೆ ಬರೋದಿಲ್ಲ. ಸಾಕು, ಸುಲಭ ಅಲ್ವಾ ಅದು ಸ್ವಲ್ಪ ಏನಾದರೂ ದುಡ್ಡು ಕೊಟ್ಟು ಪೂಜೆಗೆ ಹೇಳಿಬಿಟ್ರೆ ಮುಗಿದೋಯ್ತು ಅಂತ. ನೆನೆ ಹೇಳಿದ್ದಲ್ಲ, ಆನ್ಲೈನ್ ಪೂಜೆಗಳೀಗ ದುಡ್ಡು ಕೊಟ್ಟು ಕಳಿಸ್ಬಿಡೋದು, ಎಲ್ಲಿ ದುಡ್ಡು ಕಳಿಸ್ಬಿಟ್ಟು ಆ ವಾಟ್ಸಪ್ನಲ್ಲಿ ನಿಮ್ಮ ಹೆಸರು ಗೋತ್ರ ಮಾಡಿ ನೀವು ಯಾರೋ ಅವನೇ ಮಾಡೋದು. ಆದ್ದರಿಂದ ಅದು ಪ್ರಯೋಜನ ಇಲ್ಲ. ನೀವು ಪೂಜೆ ಭಾಗವಹಿಸಿ ಆದರೆ ಮಾಡಿ. ಪೂಜೆನ ಯಾವ ರೀತಿ ಮಾಡಬೇಕು, ಮೊದಲು ಏಕಮೂರ್ತಿ ಪೂಜೆ ಎಲ್ಲರೂ ಮಾಡ್ತಾಯಿದ್ದೀರ. ಆಮೇಲೆ ನಾವು ಗೀತೆಯನ್ನು ನೋಡಿದಂಗೆ ಏಕರೂಪ, ವಿಶ್ವರೂಪ, ಆಮೇಲೆ ಕಡೆಗೆ ಅರೂಪ, ಸಾಕ್ಷಾತ್ ಅರೂಪನೇ. ಬಟ್ ನಾವು ಶುರುವಿನಲ್ಲಿ ನೆಕ್ಸ್ಟ್ ಅನೇಕ ರೂಪ ಮಾಡಿ. ಅನೇಕ ರೂಪ ಅಂತಂದರೆ ನೋಡಿ, ಒಂದು ವಸ್ತು ಸೃಷ್ಟಿಯಾದಾಗ ಯಾವ್ಯಾವ ವಸ್ತುಗಳನ್ನು ಆ ಪರಬ್ರಹ್ಮ ಸೃಷ್ಟಿ ಮಾಡಿದನು ಅದು ಎಲ್ಲ ವಸ್ತುಗಳಲ್ಲೂ ಅವನಿರೋದರಿಂದ ಅವನ ಏನಿದೆ ನಮ್ಮ ಹೊರಗಡೆ ಇರುವಂಥ ಪ್ರಪಂಚಗಳು ಪ್ರಕೃತಿ ಆಗಿರೋದು ಅವನಿಂದ, ಆದ್ದರಿಂದ ಅವನೇ ಅದು. ಆದ್ದರಿಂದ ಇದನ್ನು ಪೂಜೆ ಮಾಡಿ ಅಂತ ಅದನ್ನು ನಾವು ಮಾಡ್ತಾಯಿದ್ದೀವಿ. ಯಾವುದು ಪಂಚಭೂತಗಳು ಉಪಾಸನೆ, ಸೂರ್ಯನ ಉಪಾಸನೆ, ವಿಶೇಷವಾಗಿ ರಾತ್ರಿ ಹೊತ್ತು ಅಗ್ನಿ ಉಪಾಸನೆ ಅಂತ ಸಂಧ್ಯಾವಂದನೆ ಮಾಡುವಾಗ ಯಾರ್ಯಾರು ಸಂಧ್ಯಾವಂದನೆ ಮಾಡ್ತಾಯಿದ್ದೀರೋ ನಾವು ಅದೇ ಪದೇ ಹೇಳ್ತಾ ಇದ್ದೀನಿ, ಇದು ಯಾರೋ ಒಬ್ಬರ ಅಧಿಕಾರ ಇಲ್ಲ. ಗಂಡಸಾಗಲಿ ಹೆಂಗಸಾಗಲಿ ಯಾವುದೇ ಜಾತಿನವರಾಗಲಿ ಮಾಡ್ಬೋದು. ಆಮೇಲೆ ಜೊತೆಗಲ್ಲಿ ಮಾಡುವಾಗ ಸಂಧ್ಯಾವಂದನೆ ಮಾಡುವಾಗ ಏನು ಹೇಳ್ತೀರಾ, ಎಲ್ಲ ಹೊರಗೆ ಬಂದ ಮೇಲೆ ಗಾಯತ್ರಿ ಮಾಡುವಾಗ ಆ ಸೂರ್ಯನಿಗೆ ಸವಿತ್ ಅಂತೀರ. ಆ ಸವಿತ್ ಅಂದ್ರೇನು, ಆ ಸೂರ್ಯನಿಗೆ ಶಕ್ತಿ ಕೊಡ್ತಾ ಇರೋದು ಆ ಪರಬ್ರಹ್ಮ ನೋಡಿ. ಆಮೇಲೆ ಹೇಳ್ತಾರಲ್ಲ, ಎಲ್ಲ ದಿಕ್ಕುಗಳಿಗೂ ತಿರ್ಕೊಂಡು ನಮಸ್ಕಾರ ಮಾಡ್ತೀರಾ. ಪ್ರಾಚ್ಯ ದಿಶೆ, ದಕ್ಷಿಣ ದಿಶೆ, ಪ್ರದಿಶೆ, ಉದಿಶೆ, ಊರ್ಧ್ವಾಯ ನಮಃ ಅಂದರೆ ನೋಡಿ ಯಾರು ಮಾಡ್ತಾರೋ, ಅಥವಾ ನಾಳೆ ಇದನ್ನು ಮಾಡಿ ಮೇಲೆ ನೋಡಿ ಕೋಟ್ಯಾಂತರ ಸೌರಮಂಡಲಿಗಳು ಆ ಕಡೆ ಏನೇನಿದೆಯಾ ಅದು ಎಲ್ಲವೂ ಅವನೇ ಅಂತ. ಅದರಾಯನಮ ಅಂದರೆ ಬರೀ ನಿಮ್ಮ ನೆಲ ನೋಡಬೇಡಿ, ನಮ್ಮ ಭೂಮಿಯ ನೋಡಿದ್ರೆ ಇದಿರಲ್ಲ, ಅದು ಕೆಳಗಡೆ ಇರುವಂಥ ಎಲ್ಲವೂ ಅವನೇ ಊರ್ಧ್ವ. ಎಷ್ಟು ಏನಂತಂದರೆ ನಮ್ಮ ಧಾರ್ಮಿಕ ವಿಧಿಗಳಿದ್ದು ತಪ್ಪಲ್ಲ, ನಾವು ಯಾಂತ್ರಿಕವಾಗಿ ಮಾಡ್ತೀವಿ ಅದೇ ಬರೋದು. ಆಮೇಲೆ ಅಂತರಿಕ್ಷಾಯ ನಮಃ, ಭೂಮಿಯಾಯ ನಮಃ ಹೇಳ್ತೀವಿ, ತಪ್ಪಿಲ್ಲ. ಸಂಧ್ಯಾವಂದನೆ ಆಮೇಲೆ ಕಡೆಗೆ ಹೇಳಬೇಕು. ನೀವೇನು ಮಾಡಬೇಕಂತಂದ್ರೆ ಪ್ರತಿದಿನ ಏನೇನು ಕೆಲಸ ಮಾಡಿದ್ರೂ ಕೂಡ ಮಾಡೋವಾಗ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಕಡೆಯಲ್ಲಿ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈಗ ನಾರಾಯಣ ಹೇಳೋಕ್ಕೆ ಇಷ್ಟ ಇಲ್ಲ, ಪರಮೇಶ್ವರ ಸಮರ್ಪಯಾಮಿ ಅಥವಾ ಪರಬ್ರಹ್ಮ ಸಮರ್ಪಯಾಮಿ. ಯಾವ ಮಹಾನ್ ಶಕ್ತಿ ಯಾವ್ದು ಹೇಳ್ತೀರ ಅದು ಮುಖ್ಯ ಅಲ್ಲ. ಪೂಜೆ ಮಾಡಿದಿರಿ, ಜಪವನ್ನು ಇಲ್ಲೇ ಮಾನಸಿಕ ಪೂಜೆ ದಯವಿಟ್ಟು ಮಾಡಿ, ದೇರ್ ಇಸ್ ನೋ ಪ್ರಾಬ್ಲಮ್. ಎಲ್ಲಿವೆ ನಾವು ಅಲ್ಲಿ ಅಮೇರಿಕನಲ್ಲಿ ಮಗಳ ಮನೆ ಇದ್ದಾಗ ಅನುಕೂಲ ಸ್ವಲ್ಪ, ಅಲ್ಲಿ ಈ ವಸ್ತುಗಳೆಲ್ಲ ಅನುಕೂಲ ಕಮ್ಮಿ. ಆವಾಗ ಪ್ರತಿದಿನ ತಪ್ಪದೇ ಮಾನಸಿಕ ಪೂಜೆಯನ್ನು ಮಾಡಿದ್ವಿ. ಏರೋಪ್ಲೇನಲ್ಲಿ ಇರ್ತೀರಾ, ಟ್ರೈನಲ್ಲಿ ಇರ್ತೀರಾ, ಎಲ್ಲಿದ್ರೂ ನೀವು ಅದನ್ನು ಮಾನಸಿಕ ಪೂಜೆಯನ್ನು ಮಾಡ್ಬೋದು. ಪೂಜನೆ ಜಪವನ್ನು ಮಾಡ್ತಾಯಿದ್ದೀರಾ ನೀವು. ಆ ಜಪ ಮಾಡುವಾಗ ಜ್ಞಾಪಕ ಇರಲಿ, ಮೊದಲು ಜೋರಾಗಿ ಹೇಳಿ, ಪೌರಾಣಿಕ ಜಪ ಆಗಲಿ ಅಥವಾ ಗಾಯತ್ರಿ ಜಪ ಆಗಲಿ ಮೇಲೆ ಜೋರಾಗಲಿ, ಆಮೇಲೆ ಸ್ವಲ್ಪ ಕಮ್ಮಿ, ಆಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ. ಆಗ ಚಿತ್ತದಂ ಜಪಂ ಧ್ಯಾನಮುತ್ತಮಂ. ದಯವಿಟ್ಟು ಕಂಟಿನ್ಯೂ ಮಾಡಿ ಪೌರಾಣಿಕ ಜಪ. ನಿಮ್ಮ ಇಷ್ಟ ದೇವರಿದೆಯೋ ಹೇಳ್ಕೊಳ್ಳಿ. ಓಂ ನಮೋ ನಾರಾಯಣಯ, ಓಂ ನಮಃ ಶಿವಾಯ, ಓಂ ಶ್ರೀ ಕೃಷ್ಣಾಯ ನಮಃ, ಓಂ ಶ್ರೀರಾಮಾಯ ನಮಃ, ಓಂ ಆಂಜನೇಯಾಯ ನಮಃ, ಲಕ್ಷ್ಮೀ ನಮಃ, ಏನಾದರೂ ಹೇಳಿ. ಆ ಒಂದು ಜಪ, ಆ ಜಪ ಮಾಡುವಾಗ ಏನು ಹೇಳ್ತಾರೆ ಪೂಜ್ಯ ಗುರುದೇವ್, ಜಪ ಟ್ರೈನ್ಡ್ ಮೈಂಡ್ ಈಸ್ ಲೈಕ್ ಎ ಪ್ರೀ ಕುಕ್ಡ್ ಫುಡ್. ಜಪ ಟ್ರೈನ್ಡ್ ಮೈಂಡ್, ಪೂಜ್ಯ ಗುರುದೇವ್ ಸೇಸ್, ಈಸ್ ಲೈಕ್ ಎ ಪ್ರೀ ಕುಕ್ಡ್ ಫುಡ್ ಆ್ಯಂಡ್ ದೆನ್ ಯು ಕ್ಯಾನ್ ಹೀಟ್ ಆ್ಯಂಡ್ ಕ್ವಿಕ್ಲಿ ಯು ವಿಲ್ ಗೆಟ್ ಯುವರ್ ಫುಡ್. ಅಂದರೆ ಅಮೇರಿಕಾನಲ್ಲಿ ಆ ಟಿನ್ನುಗಳಲ್ಲಿ ಬಂದಿರುತ್ತೆ ನೋಡಿ, ಎಲ್ಲ ರೆಡಿ ಮಾಡಿರೋದು, ಎಲ್ಲ ರೆಡಿಯಾಗಿ ಮಿಕ್ಸ್. ಇಲ್ಲಿ ನಮ್ಮಲ್ಲೂ ಬಂದಿವೆ, ಅದೆಲ್ಲ ಬಂದಿದ್ದಾಗ ಎಲ್ಲ ರೆಡಿಯಾಗಿ ಹಾಕಿಟ್ಟಿರ್ತಾನೆ. ಇಲ್ಲಿ ನೀವು ಸ್ವಲ್ಪ ತಗೊಬಂದು ಚೂರು ವಾರ ಮಾಡಿಬಿಟ್ರೆ ಮುಗಿದೋಯ್ತು. ಆ ರೀತಿ ಹೇಳೋದು ಜಪ ಈಸ್ ಲೈಕ್ ಎ ಪ್ರೀ ಕುಕ್ಡ್ ಫುಡ್. ಜಪ ಮಾಡಿದ್ದ ಮೈಂಡು ಕಮ್ಮಿ ವೇಳೆಯಲ್ಲಿ ಮೇಲೆ ಪ್ರಗತಿಯನ್ನು ಯಾವತ್ತೆ. ಪೂಜೆ ಜಪ ಆದ ನಂತರ
ಚಿಂತನೆ ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಎರಡು ಮುಖ್ಯವಾದ ಮಟ್ಟಗಳು ಏನಂತಂದರೆ, ಬಹಳ ಮುಖ್ಯವಾದ ಮಂದಿ ಅವರು ಹೇಳಿರೋದು ಮನೋಲಯ ಮತ್ತು ಮನೋನಾಶ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಮನೋಲಯ ಆಗೋದು ಹೆಂಗೆ? ಈ ಎಲ್ಲ ಹುಡಿದ್ವಲ್ಲ, ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಸ್ವಲ್ಪ ಮುಂದಕ್ಕೆ ಬರುತ್ತೆ, ಪರವಾಗಿಲ್ಲ ಹಾಕಿ. ಆಮೇಲೆ ಬೇರೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಇವೆಲ್ಲವೂ ಏನಾಗುತ್ತೆ, ಸರಿಯಾದ ಮನೋಭಾವದಲ್ಲಿ ಮಾಡಿದರೆ, ಅದು ಇಂಪಾರ್ಟೆಂಟು, ಮಾಡಿದರೆ ನನ್ನ ಮನಸ್ಸು ಶಾಂತವಾಗುತ್ತೆ. ಆದರೆ ಮನೋಲಯ ಆಯಿತು ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತೆಲ್ಲರೂ ಮನೋಲಯವಾಗತ್ತೆ. ಸ್ವಲ್ಪ ಹೊತ್ತಿಗೆ ಪ್ರಾಣಾಯಾಮದಲ್ಲೂ ನಿಮ್ಮ ಕೋಪ ಕಮ್ಮಿ ಆಗಿರುತ್ತೆ ಸ್ವಲ್ಪ ಹೊತ್ತಾದಮೇಲೆ ಕೆಲವ್ರದ್ದು ಬೇಗ ವಾಪಸ್ಸು ಕೋಪಕ್ಕೆ ಬರ್ತೀರಾ, ಕೆಲವರು ಸ್ವಲ್ಪ ನಿಧಾನಕ್ಕೆ ಬರ್ತೀರ. ಅದಕ್ಕೆ ಮನೋಲಯ ಶಾಶ್ವತ ಅಲ್ಲ. ಈಗ ನೀವು ಅದೇನಾದರೂ ಮನೋಲಯನೇ ಇದು ಪ್ರಗತಿ ಆಗೋ ಹಂಗಿದ್ರೆ ನಮಗೆ ದಿನಾ ರಾತ್ರಿ ಏನು ನಮ್ಮ ಪ್ರಯತ್ನ ಇಲ್ಲದೆ ನಾವು ನಿದ್ದೆ ಮಾಡ್ತಾ ಇಲ್ವಾ? ಸ್ವಪ್ನದ ವಿಚಾರ ಹೇಳ್ತಾ ಇಲ್ಲ, ಸ್ವಪ್ನದಲ್ಲಿ ನಿಮ್ಮ ಮನೋಲಯ ಇಲ್ಲ, ಮನಸ್ಸಿನಲ್ಲಿ ಡಿಂಗ್ 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 ಅಂತ ಇರುತ್ತೆ. ಕನಸು ಬಿದ್ದಾಗ ಒಳ್ಳೆ ಕನಸಾಗಲಿ ಕೆಟ್ಟ ಕೆಲಸ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆದರೆ ನಿದ್ದೆ ಬಂದರೆ, ದೀರ್ಘ ನಿದ್ದೆ ಬಂದರೆ, ಆಳವಾದ ನಿದ್ರೆ ಬಂದರೆ, ಆಲ್ಮೋಸ್ಟ್ ಆಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಿದ್ದೆ ಬಂದರೆ ಲಯ ಆಯಿತು, ಮತ್ತು ಬೆಳಿಗ್ಗೆ ಎದ್ಮೇಲೆ ಮತ್ತೆ ಶುರು. ಅದಕ್ಕೆ ಹೇಳಿರೋದು ಮನೋಲಯದಿಂದ ಸಿದ್ಧತೆ ಆಯಿತು, ಅಂತಿಮವಾಗಿ ಅದು ಏನೋ ಮನೋನಾಶ ಅಂದರೆ ಲೈಕ್ ಡೆತ್ ಆದಮೇಲೆ ಇಲ್ವಲ್ಲ ನಿಮ್ಮ ಅಕೌಂಟು, ಆ ರೀತಿ. ಈ ಡೆತ್ ಆದಮೇಲೆ ಬೇರೆ ಕಡೆ ಕಂಟಿನ್ಯೂ ಆಗುತ್ತೆ, ಅದು ಬೇರೆ ವಿಚಾರ. ಸೊ ಈ ಚಿಂತನೆಯನ್ನು ಈ ರೀತಿ ರೆಡಿ ಮಾಡಿದ ಮೇಲೆ ಆ ಮಟ್ಟದಲ್ಲಿ ನಮ್ಮ ಉದ್ದೇಶ ಏನಂದರೆ ಮನೋನಾಶ ಹೋದ ಕ್ಲಾಸಲ್ಲಿ ನೋಡಿದ್ವು, ಬುದ್ಧಿನಾಶ, ಆಮೇಲೆ ಅಹಂನಾಶ ಅಂತಂದರೆ ಹೇಳ್ತಾರಲ್ಲ ಕೆಲವರು, ನೋಡ ಅವನಿಗೆ ಅಹಂಕಾರ. ವೇದಾಂತದಲ್ಲಿ ಅಹಂಕಾರ ಅಂದರೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಅದು ಹೋಗಬೇಕು. ಅದು ಹೋಗೋದು ಅಷ್ಟು ಸುಲಭ ಇಲ್ಲ. ಆದರೆ ಒಂದು ಸಾರಿ ಅದು ಹೋದ ಮೇಲೆ ಮತ್ತೆ ಬರೋಣ. ಪೂಜ್ಯ ಗುರುದೇವ್ ಹೇಳ್ತಾರೆ, ದಿಸ್ ಎ ಒನ್ ವೇ ಪಾತ್. ಒಂದು ಸಾರಿ ಆ ಅನುಭವ ಆದಮೇಲೆ ನೀವು ಪ್ರಪಂಚದ ಕೆಲಸಗಳನ್ನು ಮಾಡ್ತಾನೇ ಇರ್ತೀರ, ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ. ಆದ್ರೂ ಕೂಡ ನಿಮಗೇನು ತೊಂದರೆ, ಅವನ್ನೇನು ಹೇಳಿದ್ವಲ್ಲ, ಆಗಾಮಿ ಮಾಡಬೇಕಾಗಿಲ್ಲ, ಆಗಲ್ಲ. ಯಾಕೆಂದ್ರೆ ನೀವು ದೇಹನೇ ಅಲ್ವಾ, ಮುಂದೆ ಬರೋದೇನು, ಸಂಚಿತ ಬರಲ್ಲ, ಅದು ಯಾರ್ದೋ ಅಕೌಂಟು, ನಾವು ಸತ್ತೋಗ್ಬಿಟ್ಟಿದ್ದೀವಲ್ಲ, ಅದು ಟು ದಟ್ ಈಗೋ. ಸಂಚಿತ ಇಲ್ಲ, ಆಗಾಮಿ ಪ್ರಾರಬ್ಧ ಆಗಲೇ ಪರಿಣಾಮ ಆಗಿದೆ, ಆದರೆ ನನಗೆ ಅದು ಪರಿಣಾಮ ಮಾಡಲ್ಲ, ಯಾಕೆಂದರೆ ನಾನು ಆ ದೇಹದ ಮಟ್ಟದಲ್ಲಿ ಇಲ್ಲ. ಆ ರೀತಿ ಆಗತ್ತೆ. ಹಾಗೆ ಆ ಪರಿಸ್ಥಿತಿಗೆ ನಾವು ಹೋಗೋದು ಒಂದು ಸಾರಿ ಹೋದ ಮೇಲೆ ಭಾಳ ಸುಷ್ಟ. ಸಾಧ್ಯವಾದರೆ ಇವತ್ತೇ ಪ್ರಯತ್ನ ಮಾಡಿ. ಒಂದು ಸಾರಿ ಆ ಅನುಭವ ಆದಮೇಲೆ ನಮ್ಮ ಜೀವನ ಶೈಲಿ ಭಾಳಷ್ಟು ಬದಲಾವಣೆ ಆಗುತ್ತೆ. ನಾವು ಜೀವನ ಮಾಡೋ ಶೈಲಿಯೇ ಬೇರೆ. ಆಮೇಲೆ ನಿಮ್ಮೇನು ಮಕ್ಕದಲ್ಲಿ ಏನೋ ಅದು ಇದು ಹಳದಿದು ಇದು ಅದು ಬರುತ್ತೆ ಅನ್ಕೋಬೇಡಿ, ಏನೂ ಬರೋಲ್ಲ. ಅದು ಕೇಳಿದಂತೆ ಯಾರೋ ಈ ಪ್ರಪಂಚದಲ್ಲಿ ಆತ್ಮಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಬಂದವನು ಯಾವ ರೀತಿ ನಡೀತಾನೆ, ಯಾವ ರೀತಿ ಕೂತ್ಕೊಳ್ತಾನೆ, ಯಾವ ರೀತಿ ಮಾತಾಡ್ತಾನೆ, ಏನೂ ಚೇಂಜ್ ಇಲ್ಲ. ನಿಮ್ಮ ಪಾಡಿಗೆ ನೀವು ಮಾಡಿ. ಅದು ನಮಗೆ ಆ ಅನುಭವ ಪಡೆದವ್ರಿಗೆ ಇವತ್ತು ಒಳಗಿನ ಭಾವವಿತ್ತು. ಓಕೆ, ಆ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೀವಿ. 26ರಲ್ಲಿ ಹೇಳ್ತಾರೆ, ಆತ್ಮಸಂಸ್ಥಿತಿ, ಅದಕ್ಕೆ ಪದಗಳ ವಿಭಾಗವನ್ನು ಕೊಟ್ಟಿದ್ದೀನಿ ಬೇಕಾದವರಿಗೆ. ಆತ್ಮಸಂಸ್ಥಿತಿ ಸ್ವ ಆತ್ಮದರ್ಶನಂ ಹೇಳ್ತಾರೆ. ಏನಂತ, ಆತ್ಮನನ್ನು ಒಳಗಡೆ ಇಟ್ಕೊಳ್ಳೋದು, ಸ್ಥಿರವಾಗಿ ನಿಲ್ಲಿಸೋದು ಒಳಗಡೆ. ಅಂದರೆ ಒಳಗೆ ಅಂತಂದರೆ ಪರಬ್ರಹ್ಮ ತತ್ವದಲ್ಲಿ. ಆವಾಗ ಪರಮಾತ್ಮನ ದರ್ಶನ ಅಂತಾರಲ್ಲ, ಆತ್ಮದರ್ಶನಂ ಅಂತಾರೆ. ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ಇದೇನು ಎರಡು ಪದಗಳು, ಎರಡು ಒಂದು. ಅದಕ್ಕೆ ಹೇಳ್ತಾರೆ ಆತ್ಮ ನಿರ್ದ್ವಯಾತ್, ಎರಡಿಲ್ಲ,
ಜೀವಾತ್ಮ ಪರಮಾತ್ಮ ಎರಡು ಬೇರೆ ಬೇರೆ ಇಲ್ಲದೇ ಇರೋದರಿಂದ ನೋಡಿ, ಆತ್ಮ ಸಂಸ್ಥಿತಿ ಆತ್ಮನನ್ನು ನನ್ನಲ್ಲಿ ನಾನು ಸ್ಥಿರವಾಗಿ ನೆಲೆಗೊಳಿಸ್ತೀನಲ್ಲ, ಅದೇ ನಿಜವಾದ ನನ್ನ ಆತ್ಮದರ್ಶನನೂ ಹೌದು. ಯಾಕೆಂದರೆ ಜೀವಾತ್ಮ ಪರಮಾತ್ಮ ಬೇರೆ ಇಲ್ಲ, ಅದ್ವಿತೀಯ. ಆದ್ದರಿಂದ ಆತ್ಮನಿಷ್ಠತಾ ಅಂತಾರೆ. ಆದ್ದರಿಂದ ಎರಡೂ ಒಂದೇ, ಆತ್ಮನಿಷ್ಠೆ ಬ್ರಹ್ಮನಿಷ್ಠೆ ಒಂದೇ, ಆತ್ಮ ಸಾಕ್ಷಾತ್ಕಾರ ಬ್ರಹ್ಮ ಸಾಕ್ಷಾತ್ಕಾರ ಒಂದೇ. ಯಾಕೆಂತಂದರೆ ಆತ್ಮ ಬೇರೆಯವರಲ್ಲಿ ಬೇರೆ ಬೇರೆ ಇಲ್ಲ. ನೋಡಿ ನೋಡಿ ನೋಡಿ, ಆತ್ಮ ಅನ್ನೋದು ನನ್ನಲ್ಲಿರೋ ಆತ್ಮನೇ, ಎಲ್ಲರಲ್ಲಿರೋ ಆತ್ಮನೇ. ಅದಕ್ಕೆ ಪೂಜ್ಯ ಗುರುದೇವರು ನಮಸ್ಕಾರ ಅಂತ ಮಾಡುವಾಗ ಹೇಳ್ತಾರಲ್ಲ, ಭಾಳ ನೋಡ್ಬೇಕು ನೀವು. ಈ ಹೌ ಟು ಡೂ ನಮಸ್ತೆ ಅಂತ ಒಂದು ವಿಡಿಯೋ ಇದೆ ಪೂಜ್ಯ ಗುರುದೇವ್ರದ್ದು, ನೋಡಿ ಯಾವಾಗಲಾದ್ರು, ಯಾರು ಕೇಳಿಲ್ವೋ ಅದನ್ನು. ಬೇರೆಯವರೆಲ್ಲ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೆಲವರು ಹಗ್ ಮಾಡ್ಕೊತಾರೆ. ಇವ್ರು ಹೇಳ್ತಾರೆ ನಮ್ಮ ಸಂಪ್ರದಾಯ ಏನು, ನಮಸ್ತೆ. ಆ ನಮಸ್ತೆ ಅಂದರೆ ದಿ ಆತ್ಮನಿ ನೀವು, ನಿಮ್ಮಲ್ಲಿರೋ ಆತ್ಮ, ನನ್ನಲ್ಲಿರೋ ಆತ್ಮ, ಅವೆರಡೂ ಒಂದೇ. ಅದಕ್ಕೆ ನನ್ನ ನಮಸ್ಕಾರ. ನೋಡಿ, ಇದನ್ನು ದಯವಿಟ್ಟು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ಆದಷ್ಟು ನಿಮ್ಮ ಸಮಾರಂಭಗಳಲ್ಲಿ ನಿಮ್ಮ ಮಾತು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡಿ. ಶೇಕ್ ಹ್ಯಾಂಡ್ ಮಾಡೋದು, ಹಗ್ಗಿಂಗ್ ಮಾಡೋದು. ಸ್ವಲ್ಪ ಹೊತ್ತು ತಾತ್ಕಾಲಿಕವಾಗಿ ದೇವರು ಇದನ್ನು ಕಳಿಸಿದ್ದ, ಏಡ್ಸ್, ಆವಾಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ವು ಸ್ವಲ್ಪ ಶೇಕ್ ಹ್ಯಾಂಡನ್ನು. ಮತ್ತು ಒಂದು ಏನೋ ವೈರಸ್, ಕೋವಿಡ್ ಬಂದಾಗ ಹೋಯಿತು. ಬಟ್ ಇಲ್ಲಿ ಎರಡೂ ಒಂದು, ನನ್ನಲ್ಲಿರೋ ಆತ್ಮ ಬರೀ ಮನುಷ್ಯರು ಮಾತ್ರ ಅಲ್ಲ, ಒಂದು ಸಣ್ಣ ಇರುವೆನಲ್ಲಿರೋ ಆತ್ಮನೂ ಒಂದೇ, ಆನೆಯಲ್ಲಿರೋದು. ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಸಸ್ಯಗಳು ಎಲ್ಲವೂ ಒಂದೇ, ಬೇರೆಯೇ ಇಲ್ಲ. ಇದನ್ನು ಹೇಳ್ತಾ ಇದ್ದಾರೆ ಅವರ ರಮಣ ಮಹರ್ಷಿಗಳು. ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡಿ ಅಂತಾರೆ. ವಿಲ್ ಟೇಕ್ ಅಪ್ 27 ತಗೊಳ್ವಾ? ಜ್ಞಾನವರ್ಜಿತ ಅಜ್ಞಾನಹೀನ ಸತ್ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ಒಟ್ಟಿಗೆ ಜ್ಞಾನವರ್ಜಿತ ಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ಜ್ಞಾನ ವರ್ಜಿತ ಸ್ಪ್ಲಿಟ್ ಮಾಡಿದ್ವಿ ನೋಡಿ. ಇನ್ನೊಂದು ಅಜ್ಞಾನಹೀನ, ಎಲ್ಲವೂ ಚಿತ್. ಕೇಳ್ತಾರೆ ಕಿಂ ಜ್ಞಾನಮಸ್ತಿ ಜ್ಞಾತುಂ ಅಂತರಂ. ಜ್ಞಾನಮಸ್ತಿ ಕಿಂ ಜ್ಞಾತುಂ ಅಂತರಂ ಏನಿದೆ ಒಂದು ಹೇಳೋದಿಲ್ಲ. ಏನಂತಂದರೆ, ನನಗೆ ಕೆಲವು ವಿಚಾರಗಳು ಗೊತ್ತು ಅಂತ ಗೊತ್ತು, ಕೆಲವು ಅಜ್ಞಾನ ಅಂದರೆ ಗೊತ್ತಿಲ್ಲ ಅಂತ. ಐ ನೋ, ಐ ಡು ನಾಟ್ ನೋ. ನನಗೆ ಕನ್ನಡ ಗೊತ್ತು, ಚೆನ್ನಾಗಿ ಬರುತ್ತೆ. ನನಗೆ ಫ್ರೆಂಚ್ ಭಾಷೆ ಗೊತ್ತಿಲ್ಲ. ನನಗೆ ಇದು ಗೊತ್ತು, ಅದು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಒಳಗಡೆ ಇರೋವಂಥ ತತ್ವ ಒಂದೇ ಅಂತ. ದಟ್ ವಿಚ್ ಮೇಕ್ಸ್ ಮೀ ಫೀಲ್ ಐ ನೋ, ದಟ್ ಐ ಡು ನಾಟ್ ನೋ. ಆ ಶಕ್ತಿನ ಹೇಳೋದು ಚಿತ್ ಅಂತಾರೆ. ಚಿತ್ ಅಂದರೆ ಇಲ್ಲಿ ಇಂಗ್ಲೀಷ್ ಪದ ಕರೆಕ್ಟಾಗಿ ಹೇಳಬೇಕಾದ್ರೆ ಕಾನ್ಷಿಯಸ್ನೆಸ್ ಅಂತ. ನಮ್ಮಲ್ಲೇನು ಕಾನ್ಷಿಯಸ್ನೆಸ್ ಇದೆ, ಅದರಿಂದ ಜ್ಞಾನವೂ ಸಿಗತ್ತೆ, ಎಲ್ಲ ಥರ ಜ್ಞಾನ. ಇಲ್ಲಿ ಪುಸ್ತಕಗಳೆಲ್ಲ ಕೊಟ್ಟಿದ್ದಾರೆ, ಪ್ರಾಪಂಚಿಕ ಎಲ್ಲ ಜ್ಞಾನನೂ ತಗೊಳ್ಳಿ. ಆದರೆ ಗೊತ್ತಿಲ್ಲದೆ ಇರೋ ವಿಚಾರಗಳಿವೆ. ಬಟ್ ಅದು ಕೆಲವು ಕಡೆ ಸಮಸ್ಯೆನೇ. ಕೆಲವರಿಗೆ ಗೊತ್ತು, ಕೆಲವು ವಿಚಾರಗಳಿಗೆ ಕೆಲವು ಗೊತ್ತಿರಲ್ಲ. ಗೊತ್ತಿದ್ದು ನನಗೆ ಗೊತ್ತಿದೆ ಅಂತಂದರೆ ಸಮಸ್ಯೆ ಇಲ್ಲ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂದರೂ ಸಮಸ್ಯೆ ಇಲ್ಲ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿದೆ ಅನ್ಕೊತೀವಿ ನೋಡಿ. ಸ್ವಲ್ಪ ಯೋಚನೆ ಮಾಡಿ, ಅದೇ ಸಮಸ್ಯೆಯಲ್ಲಿ. ಈ ಜ್ಞಾನ ಅಜ್ಞಾನಗಳ ಒಳಗಡೆ ಏನು ಬರ್ತಾ ಇದೆ, ಎರಡಕ್ಕೂ ನಮಗೆ ಈ ಚೈತನ್ಯ ಶಕ್ತಿ ಇಲ್ಲದೆ ಹೋದರೆ ಅಜ್ಞಾನನೂ ಗೊತ್ತಾಗಲ್ಲ, ಜ್ಞಾನವೂ ಗೊತ್ತಾಗಲ್ಲ. ನನಗೆ ತಿಳಿದಿದೆ, ನನಗೆ ತಿಳಿದಿಲ್ಲ, ಎಲ್ಲವನ್ನು ಆ ಜ್ಞಾನವನ್ನು ಕೊಡ್ತಾ ಇರೋದು ಐ ಆಮ್ ಕಾನ್ಷಿಯಸ್ ಆಫ್ ಇಟ್ ಚಿತ್. ಇದು ಎರಡಕ್ಕೂ ಬಿಟ್ಟು ಈ
ಪರಬ್ರಹ್ಮ ಏನೋ ಬೇರೆ ವಿಚಾರಗಳನ್ನು ತಿಳಿಯೋದಕ್ಕೆ ಅಥವಾ ಈ ಆತ್ಮನನ್ನು ತಿಳಿಯೋದಕ್ಕೆ ಚೈತನ್ಯನೇ ಬೇಕು. ಆ್ಯಂಡ್ ಇಲ್ಲಿ ಎರಡು ಬೇರೆ ಬೇರೆ ಅಲ್ಲ, ಆತ್ಮ ಚೈತನ್ಯ ಎರಡೂ ಒಂದೇ. ಇದನ್ನೇ ಅವ್ರು ಹೇಳೋದು, ಅದು ಒಂದೇ ಇರೋದು. ಅಂದರೆ ನನಗೆ ಗೊತ್ತಿದೆ ಅನ್ನೋದಕ್ಕೂ ಅದೇ ಪವರ್ ಕೊಡೋದು, ನನಗೆ ಗೊತ್ತಿಲ್ಲ ಅನ್ನೋದಕ್ಕೂ ಕೊಡೋದು. ಈಗ ಸತ್ಯಕ್ಕೆ ನಾವು ನೋಡಬೇಕು, ಕೂತ್ಕೊಂಡು ಚಿಂತನೆ ಮಾಡಬೇಕು, ನನಗೆ ಗೊತ್ತಿದೆ ಅಂತ ಗೊತ್ತಲ್ಲ, ಇದು ನನಗೆ ಗೊತ್ತಾಗ್ತಾ ಇರೋದು ಹೆಂಗೆ, ನನಗೆ ಗೊತ್ತಿಲ್ಲ ಅಂತ ಗೊತ್ತಲ್ಲ ಅದು ಹೆಂಗೆ, ಅದು ಯಾವುದು ನನಗೆ ಅವೆರಡವನ್ನು ಕೊಡ್ತಾ ಇದೆಯೋ ಅದೇ ನಾನು. ಅದಕ್ಕೆ ಅದು ಅನ್ಬೇಡಿ, ಕಾನ್ಷಿಯಸ್ನೆಸ್ ಅನ್ಬೇಡಿ, ನಾನೇ ಅದು, ಅದೇ ನಾನು ಕಾನ್ಷಿಯಸ್ನೆಸ್ ಅಂತಾರೆ. 28 ತಗೊಳ್ಳಿ. ಕಿಂ ಸ್ವರೂಪಮೇ ಆತ್ಮದರ್ಶನೇ ಅವ್ಯಯ ಭವ ಪೂರ್ಣಚಿತ್ ಸುಖಂ. ಒಟ್ಟಿಗೆ ಕಿಂ ಸ್ವರೂಪಮೇ ಆತ್ಮದರ್ಶನೇ ಅವ್ಯಯ ಭವ ಪೂರ್ಣಚಿತ್ ಸುಖಂ. ಕಿಂ ಸ್ವರೂಪಂ ಇತಿ ಆತ್ಮದರ್ಶನೇ. ಅವಾಗ ಗೊತ್ತಾಗತ್ತಂತೆ ನನಗೆ, ಅವ್ಯಯಂ ಅಭವಂ ಅಪೂರ್ಣಂ ಚಿತ್ ಸುಖಂ. ಯಾರು? ನಾನು. ಶೇಷಾದ್ರಿ ನಾನು ಅಂದ್ರೂ ಬೇಡಿ, ಎಲ್ಲರೂ ನೀವು ಅನ್ಕೋಬೇಕು, ಎಲ್ಲರೂ ಅನ್ಕೋಬೇಕು. ಏನಂತ, ನಾವು ಏನು ನನ್ನ ನಿಜ ಸ್ವರೂಪ ಏನು? ಕಿಂ ಸ್ವರೂಪಂ, ಯಾರೋ ನನ್ನ ಸ್ವರೂಪ, ಅದನ್ನು ನಾವು ವಿಚಾರಣೆ ಮಾಡ್ತಾ ಹೋಗಬೇಕು. ನನ್ನ ಸ್ವರೂಪ ಇಲ್ಲಿ ನನ್ನ ಸ್ವರೂಪ ಏನು ಅಂತ ಚಿಂತನೆ ಮಾಡಬೇಕು. ಹೇಳ್ಬೋದು ನನ್ನ ಸ್ವರೂಪ ಏನಪ್ಪ ಅಂತಂದರೆ ನಾನು ವಿದ್ಯಾರ್ಥಿ, ಓಕೆ, ಅದು ನಿಮ್ಮ ಇದಾಯಿತು. ಅಥವಾ ನಾನು ಗಂಡ, ನಾನು ಹೆಂಡತಿ, ಆಯಿತು. ಆಫೀಸ್ನಲ್ಲಿ ನಾನು CEO, ಅದು ನಿಮ್ಮ ಪೊಸಿಷನ್ ಆಯಿತು. ಹಾಗಿದ್ದರೆ ನೀವು ಯಾರು? ನಾನು ಯಾರು? ನಾನು ಐ ಆಮ್ ಮ್ಯಾರಿಡ್, ಅದು ನಿಮ್ಮ ಮ್ಯಾರಿಷಿಯಲ್ ಸ್ಟೇಟಸ್ ಆಯಿತು. ಐ ಆಮ್ ಅ ಡಿವೋರ್ಸಿ, ಅದೃಷ್ಟವಶಾತ್ ಹೆಂಗಸು ಬಿಟ್ಟೋಡೋಗಿದ್ದಾರೆ ಅಥವಾ ಗಂಡಸು ಬಿಟ್ಟೋಗ್ಬಿಟ್ಟಿದ್ದಾರೆ, ಒಳ್ಳೆಯದು. ಅದು ಸ್ಟೇಚರ್ ಆಯಿತು. ನಾನು ತಂದೆ ಅಥವಾ ತಾಯಿ, ನಿಮ್ಮ ಮಕ್ಕಳಿಗೆ ಹೋಲಿಸಿದ್ರೆ ಅದು ಅದೆಲ್ಲ ನಿಮ್ಮ ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮ್ಮಿದು ಅಧಿಕಾರ ಅಂತಸ್ತು ಅದೆಲ್ಲ ಆಯಿತು. ಯಾರು ನೀನು ಅಂದಾಗ ನಾನು ಮನುಷ್ಯ ಅಂತ. ನಾನು ಮನುಷ್ಯ ಸರಿ, ಅದು ನಿನ್ನ ರೂಪ ಆಯಿತು. ನಿಜವಾದ ನೀನು ಯಾರು ಅಂತ ಕೇಳಿದ್ರು. ಅದಕ್ಕೆ ಭಗವಾನ್ ರಮಣ ಮಹರ್ಷಿಗಳು ಎಲ್ಲೆಲ್ಲಿ ಹೋದ್ರೂ ಯಾರ್ಯಾರು ಏನೇನು ಸಮಸ್ಯೆ ತೊಗೊಂಡು ಹೋಗ್ತಾ ಇದ್ದಿದ್ರು ಹೇಳಿದ್ದು ಒಂದೇ, ನಿಮ್ಗೆ ಅದು ಇದು ನನಗೆ ಕನ್ಫ್ಯೂಷನ್, ನನಗೆ ಹಿಂಗಾಗ್ತಾ ಇದೆ ಅಂತ ಏನೇನು ನಾವು ಹೇಳ್ತಾ ಇದ್ವಿ. ಪ್ರತಿನಿತ್ಯ ನಾವು ಓಡಾಡ್ತಾ ಇರ್ತೀವಲ್ಲ, ಅವಾಗ ಹೇಳ್ತಾಯಿದ್ರು ನನಗೆ ಹಿಂಗಾಯಿತು ಅಂದಾಗ ನಾನು ಅಂತೀಯಲ್ಲ, ಅದ್ರ ಮೂಲಕ್ಕೆ ಹೋಗೋ, ಅದನ್ನು ಕಂಡು ಹಿಡ್ಕೋ ಅಂತ. ಇಲ್ಲೂ ಇವ್ರಿಗೆ ಆಚಾರ್ಯರು ರಮಣ ಮಹರ್ಷಿಗಳು ಹೇಳ್ತಾ ಇರೋದು, ನನ್ನ ನಿಜ ಸ್ವರೂಪ ಏನು ಅಂತ ಚಿಂತನೆ ಮಾಡಿ. ಕಿಂ ಸ್ವರೂಪಂ ಮಾಡಿದಾಗ ನೀವು ಮಾಡಬೇಕು, ಮನೆಯಾಗ ಕೂತ್ಕೊಂಡು ಅಥವಾ ಸಾಧ್ಯವಾದರೆ ಇವಾಗಲೇ ಮಾಡಿದಾಗ ನಮಗೇನಾಗತ್ತೆ, ಆತ್ಮದರ್ಶನೆ. ನಿಜವಾಗಲೂ ಶುದ್ಧವಾಗಿ ನಾವು ಸಿದ್ಧತೆಯೆಲ್ಲ ಮಾಡಿಕೊಂಡು ಧ್ಯಾನದಲ್ಲಿ ಕೂತು ನಾನು ಯಾರು ಅಂತ ಚಿಂತನೆ ಮಾಡಿದರೆ ಆವಾಗ ನನಗೆ ಅರ್ಥವಾಗತ್ತೆ, ನಾನು ಈ ಉಪಾಧಿಗಳಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ. ದೇಹ ಮನಸ್ಸು ಬುದ್ಧಿ ನನ್ನ ಹಾಗೇ ಚಿಂತನೆ ಮಾಡ್ತಾರೆ. ನಾವು ಹೇಳ್ತಾ ಇದ್ದಂಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ಅದು ನನ್ನ ಉಪಾಧಿಗಳು. ನನ್ನ ವಸ್ತು ಅಂದರೆ ನಾನಲ್ಲ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ನಾನು ಪಂಚಕೋಶಗಳಲ್ಲ, ಪಂಚಕೋಶಗಳಿಗೆ ಅತೀತ. ನನ್ನ ಸ್ಥಿತಿ ಎಚ್ಚರ, ಕನಸು, ನಿದ್ದೆ ಅಲ್ಲ. ಹಾಗಿದ್ದರೆ ನಾನು ಯಾರು, ನನ್ನ ಸ್ವರೂಪ ಏನು ಅಂತ ಚಿಂತೆ ಮಾಡಿದಾಗ ನನಗೇ ಅರ್ಥವಾಗತ್ತೆ. ವಿಚಾರ ಮಾಡಿದಾಗ ನಾನು ಆತ್ಮ ಬರಬೇಕು ನೋಡಿ. ಇವಾಗಲೇ ಸ್ವಲ್ಪ ಟ್ರೈ ಮಾಡಿ, ಬಂದ್ಬಿಡ್ಬೋದು, ಯಾಕೆ ಆಗಬಾರ್ದು. ಯಾವ ರೀತಿಯ
ಆವಾಗ ಆತ್ಮದರ್ಶಿನಿ ಅಂತ ದರ್ಶನ ಅಂತಂತಂದರೆ ಹೋಗ್ತೀವಲ್ಲ, ಹೋಗಿ ತಿರುಪತಿಗೆ ಒಂದು 3 ತಿಂಗಳ ಮುಂಚೆನೇ ಬುಕ್ ಮಾಡಿ, ಆನ್ಲೈನಲ್ಲಿ ಬುಕ್ ಮಾಡಿ ಅಲ್ಲಿ ಹೋಗಿ ಆ ಕಡೆಗೆ ಆ ಒಂದು ಸರಿ ದರ್ಶನ ಮಾಡ್ತೀವಲ್ಲ, ಆ ದರ್ಶನ ಅಲ್ಲ. ಇಲ್ಲಿ ಒಳಗಡೆ ಕೂತಾಗ ಇದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ನೀವು ಇರೋ ಜಾಗದಲ್ಲೇ ನಿಮ್ಮ ಮನೆಯಲ್ಲೇ ಚಿಂತನೆ ಮಾಡಿದರೆ ನಿಮಗೆ ಪರಮಾತ್ಮನ ದರ್ಶನ, ಪರಬ್ರಹ್ಮನ ದರ್ಶನ. ಅದು ಇಂಪಾರ್ಟೆಂಟು. ಬೇರೆ ಎಲ್ಲ ಹೊರಗಡೆ ಇರೋ ದೇವರಂತಲ್ಲ, ನಾನೇ ಅದು, ನಾನೇ ಆತ್ಮ, ಅದೇ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಅದೇ ನಾನು ಅನ್ನೋ ಅನುಭವ ಬರ್ತದೆ. ಇದಕ್ಕಂತಾರೆ ಆತ್ಮ ಸಾಕ್ಷಾತ್ಕಾರ, ಅದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ. ಎರಡೂ ಒಂದೇ, ಬೇರೆ ಇಲ್ಲ. ಮೊದಲು ನಾನು ಈ ಜೀವಾತ್ಮ ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಪರಮಾತ್ಮ, ಇಟ್ ಈಸ್ ಸೈಮಲ್ಟೇನಿಯಸ್, ಕ್ವಿಕ್. ಅದು ಬೇರೆ ಇಲ್ಲವೇ ಇಲ್ಲ. ನಾನು ಯಾರು? ನಾನು ಅವ್ಯಯ, ನನಗೆ ನಾಶ ಇಲ್ಲ. ನಾನು ತಿಳ್ಕೊಂಡಿದ್ದೇನೋ ನಾನು ಈ ದೇಹ ಅಂತ. ದೇಹದಲ್ಲಿ ಅದು ಎಷ್ಟು ನಾಶವಾಗ್ತಾ ಇದೆ ನೋಡಿ. ನಿಮ್ಮ ದೇಹವನ್ನೇ ನೋಡ್ಕೊಳ್ಳಿ, ಎಷ್ಟು ನಾಶವಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ನಾಶವಾಗ್ತಾ ಇದೆ. ಆದರೆ ನಾನು ನಾಶ ಇಲ್ವಲ್ಲ. ಆದ್ದರಿಂದ ನಾನು ನಾಶರಹಿತ. ನಮಗೆ ಜನ್ಮರಹಿತ ಅಂದರೆ 9th February 1948 ಈ ದೇಹದ್ದು ಡೇಟ್ ಆಫ್ ಬರ್ತ್. ಯಾವುದು? ಈ ದೇಹದ್ದು. ನಾವು ನಮ್ಮೊಂದು ಡೆಫಿನೆಟ್ ಒಂದು ಡೇಟ್ ಆಫ್ ಡೆತ್ ಇದ್ದೇ ಇದೆ ಈ ದೇಹಕ್ಕೆ. ಸದ್ಯಕ್ಕೆ ಗೊತ್ತಿಲ್ಲ, ಯಾವತ್ತೋ ನಾಳೆನೇ ಆಗ್ಬೋದು. ಆಗ್ಬೋದು, ಯಾಕೆ ಆಗ್ಬಾರ್ದು? ಆದರೂ ಹೆದರ್ಕೋಬಾರ್ದು. ಡೆತ್ ಇದೆ ಎಲ್ರಿಗೂ. ಈ ಕ್ಲಾಸಿಗೆ ಬಂದವ್ರಿಗಿಲ್ಲ. ನೋ ಡೆತ್. ಎಲ್ಲಿವರೆಗೂ ನಾನು ದೇಹ ಅನ್ಕೊಂತೀನೋ ಆ ದೇಹಕ್ಕೆ ಸಾವಿದೆ. ಯಾವಾಗ ನಾನು ದೇಹ ಅಲ್ಲ, ಆಗ ನನಗೆ ಹುಟ್ಟೂ ಇಲ್ಲ, ಸಾವು ಇಲ್ಲ. ಬಟ್ ಇದು ದೇಹ ಆಯಿತು, ಸೂಕ್ಷ್ಮ ಶರೀರ ಏನಾಯಿತು? ಎಷ್ಟೋ ಜನ್ಮಗಳಿಂದ ಅದೇ ಬಂದು ಸ್ಥೂಲ ಶರೀರಗಳು ಚೇಂಜ್ ಆಯಿತು. ಈ ಸ್ಥೂಲ ಶರೀರಕ್ಕೆ ಬಂದಿದ್ದು 9th February 1948. ಅದಕ್ಕಿಂದೆ ಎಷ್ಟೋ ಜನ್ಮಗಳು, ಮನುಷ್ಯ ಜನ್ಮ, ಪ್ರಾಣಿ 84 ಲಕ್ಷ ಜೀವರಾಶಿಗಳಲ್ಲಿ ಇದ್ದು ಬಂದಿದ್ದೀವಂತೆ. ಕಡೆಗೆ ಮನುಷ್ಯ ಜನ್ಮದಲ್ಲೂ 100 ಜನ್ಮಗಳು ಎತ್ತಿ ಇವತ್ತು ಕಡೆಗೆ ಇಲ್ಲಿ ಬಂದಿದ್ದೀವಿ. ಆದ್ದರಿಂದ ನೋಡಿ, ಅಷ್ಟು ಅದರ ಆಗ್ತಾ ಇದ್ರೂ ಕೂಡ ಈಗ ಸದ್ಯದಲ್ಲಿ ಈ ಬದಲಾವಣೆ ಆಗ್ತಾ ಇದೆಯಲ್ವಾ. ನನ್ನ ದೇಹದಲ್ಲಿ ನಾನು ಹುಟ್ಟಿದಾಗ ಸ್ವಲ್ಪ 2.5 kg ಇದ್ವಂತೆ. ಬರ್ತಾ ಈಗ 69 kg ಆಗಿದೆ. ಸ್ವಲ್ಪ ಸಣ್ಣಗೆದೊಂದು ಫ್ಯೂ ಇಂಚಸ್ ಇತ್ತು, ಇವಾಗಿಷ್ಟು 5 ಅಡಿ 8 ಇಂಚ್ ಆಯಿತು. ಅದಲ್ಲದೆ ಏನಾಗ್ತಾ ಇದೆ, ಪ್ರತಿ ಕ್ಷಣ ಬರೀ ಇದಲ್ಲ, ಪ್ರತಿ ಕ್ಷಣನೂ ಒಂದೊಂದು ಸೆಲ್ಲು, ಒಂದೊಂದು ರಕ್ತ ಹನಿನೂ ಚೇಂಜ್ ಆಗ್ತಾಯಿದೆ. ಯೋಚನೆ ಮಾಡಿ, ಇದಿಷ್ಟು ಬದಲಾವಣೆ ಆಗ್ತಾ ಇದೆಯಲ್ಲ, ಅದೆಲ್ಲ ನಾಶವಾಗ್ತಾ ಇದೆ. ಆದರೆ ಇದರಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಬಿಟ್ಬಿಡಿ, ಈ ಸದ್ಯದಲ್ಲಿ ಆ ನಾಶವಾಗ್ತಾರೋ ಈ ದೇಹದಲ್ಲಿ ನಾನೇ ಅಂತ ನಾವು ಅಂತೀವಲ್ಲ, ಅದೇ ನಾನು ಅಂತ ಅದು ಯೋಚನೆ ಮಾಡಿ, ಚಿಂತನೆ ಮಾಡಿ. ಅದಕ್ಕೆ ಜನ್ಮ ಇಲ್ಲ, ಸಾವಿಲ್ಲ, ಪರಿಪೂರ್ಣ ಅಂತಂತಂದರೆ ಎಲ್ಲ ಕಡೆ ನಾನೇ. ಇದೇನಾಗೋದು, ನಾನು ಈ ಮನೆ JP ನಗರದಲ್ಲಿದ್ದರೆ ಇಲ್ಲಿಲ್ಲ, ರಾಗಿಗುಡದಲ್ಲಿದ್ದರೆ JP ನಗರದಿಲ್ಲ. ಬಟ್ ನಾನು ಎಲ್ಲ ಅಂತಂತಂದರೆ ಆ ಚೈತನ್ಯದಲ್ಲಿ, ಆ ಸ್ವರೂಪದಲ್ಲಿ, ಈ ದೇಹದಲ್ಲಿ ವಿಂಗಡಣೆ ಉಂಟು. ಆ ಮಟ್ಟದಲ್ಲಿ ಎಲ್ಲ ಕಡೆ ನಾನೊಬ್ಬನೇ, ಅದೇ ನಾನು. ಜೊತೆಗೆ ನಮಗೆ ಆನಂದ. ಎಷ್ಟು ಜನ ಆನಂದವಾಗಿದ್ದಾರೆ? ಕೈ ಎತ್ತಿ ಎಲ್ಲರೂ. ವೆರಿ ಗುಡ್, ಎಲ್ಲ ಕ್ಲಾಸಿಗೆ ಬರ್ತಾ ಇರೋದ್ರಿಂದ ಗೋಳಾಡೋದಕ್ಕೆ ಕಾರಣವೇ ಇಲ್ಲ. ನಾವು ಆನಂದ ಸ್ವರೂಪಿಗಳು. ನಾವು ಯಾರೋ ಇನ್ಯಾರೋ ಅಲ್ಲ. ನಿಮ್ಮ ಹೆಸರು ಆನಂದ ಅಂತ ಕೊಟ್ಟಿಲ್ಲ ನಿಮಗೆ, ಆದ್ರೂ ಎಲ್ಲೂ ಆನಂದ ಸ್ವರೂಪಿಗಳೇನೆ. ಯಾಕೆಂತಂದರೆ ಈ ಬೇರೆ ಸಮಸ್ಯೆಗಳು ನನ್ನ ಉಪಾಧಿಗಳಿಗೆ ಆಗ್ತಾ ಇದ್ರೂ ಕೂಡ ನಾನು ಆ ಮಟ್ಟದಲ್ಲಿ ಇರೋವಾಗ ಸದಾ ಆನಂದ ಸ್ವರೂಪಿನೇ. ಹಾಗಿದ್ದರೆ ನನಗೆ
ಇದೆಯೇ, ಬಟ್ ಅದ್ಯಾಕೆ ನನಗಿದು ಗೊತ್ತಾಗ್ತಾ ಇಲ್ವಲ್ಲ. ಹೇಳ್ತಾರೆ ನೋಡಿ, ನಾವು ಆನಂದ ಸ್ವರೂಪಿಗಳೇನೆ. ಒಂದು ಸರಿ ಒಂದು ರೈತ ಒಂದಷ್ಟು ಕೋಳಿ ಮರಿಗಳನ್ನು ಸಾಕಿದ್ನಂತೆ. ಏನು ಹೇಳಿ? ಕೋಳಿ ಮರಿ. ಜೊತೆಗೆ ಬನ್ನಿ ತೋರಿಸಿ, ಕಾಣಿಸ್ತಾ ಇದೆ ನೋಡಿ ಕೋಳಿ ಮರಿಗಳು. ಕೋಳಿ ಮೊಟ್ಟೆಗಳನ್ನಿಟ್ಟಿತ್ತು, ಸಿಕ್ಕಾಬಟ್ಟೆ ಸಾವಿರಾರು ಕೋಳಿ ಮರಿಗಳಿದ್ವು. ಅವನು ಅಲ್ಲಿ ಇಲ್ಲಿ ಹೋದಾಗ ಒಂದು ಹದ್ದಿನ ಮರಿ ಸಿಕ್ಬಿಡ್ತು. ಆ ಹದ್ದಿನ ಮರಿನ ಏನು ಮಾಡ್ದ, ಈ ಕೋಳಿ ಮರಿಗಳ ಜೊತೆ ಇಟ್ಬಿಡ. ಇದಕ್ಕೆ ಅದೇ ಆಹಾರ ಹಾಕ್ತಾ ಇದ್ದ ಯಾರೋ ರೈತ, ಅದೇ ಆಹಾರ ಹಾಕ್ತಾ ಇದ್ದ. ಆ ಹದ್ದಿನ ಮರಿ ಈ ಕೋಳಿ ಮರಿಗಳ ಜೊತೆನೇ ಇತ್ತು. ಅದು 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 ಅವು ಹಾಗೆ 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 ಅಂತ ಇದು ಹಾಗೆ ಆಡ್ತಾ ಇತ್ತು ಯಾರೋ ಹದ್ದಿನ ಮರಿ. ಆಮೇಲೆ ಅದೇ ಕಾಳುಗಳನ್ನು ತಿಂತಾಯಿತ್ತು. ರೈತನಿಗೆ ಆನಂದವಾಯಿತು. ನೋಡು, ಹದ್ದಿನ ಮರಿನೂ ಕೂಡ ಕೋಳಿನ ಮರಿ ಥರ ಮಾಡಿಬಿಟ್ಟಿದ್ದೀನಿ. ಖುಷಿ ಆಯಿತು. ನೋಡ್ದ, ಅಲ್ಲಿಗೆ ಒಬ್ಬ ನಿಸರ್ಗವಾದಿ ಬಂದಾಗ ನೋಡ್ತಾನೆ, ಏನೇ ಇದು ಹದ್ದಿನ ಮರಿ. ಅವ್ರು ರೈತ ಹೇಳ್ದ, ಅದ್ಯಾಕೆ ಹಾರ, ನಾನು ಈ ಸಂಘದಲ್ಲೇ ಈ ಸಹವಾಸದಲ್ಲೇ ಯಾವಾಗಲೂ ಇಟ್ಟಿರ್ತೀನಿ, ಒಂದೇ ಆಹಾರ, ಆದ್ದರಿಂದ ಹದ್ದಿನ ಮರಿನೂ ಹಿಂಗೆ ಆಡ್ತಾಯಿದೆ. ಛೇ, ಈ ಹದ್ದುಗೆ ಹಾರಕ್ಕೆ ಬರುತ್ತೆ, ಹಾರಕ್ಕೆ ಆಗತ್ತೆ. ರೈತ ಹೇಳ್ದ, ಮೇಡಬೇಡ, ಪ್ರಯತ್ನ ವಿಫಲ ಆಗುತ್ತೆ, ಬೇಡ ಮಾಡಬೇಡ ಅಂತ. ಒಂದು ಸರಿ ಪ್ರಯತ್ನ ಮಾಡ್ತೀನಿ ಗುರು, ಏನೋ ಒಂದು ಪರ್ಮಿಷನ್ ಕೊಡು. ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದೆಯಲ್ಲಪ್ಪ ನೀನು, ಆಗಲ್ಲ ಅಂತ ತುಂಬ ಬಲವಂತ ಮಾಡಿ ಇವನು ನಿಸರ್ಗವಾದಿ ಆ ಹದ್ದಿನ ಮರಿಯನ್ನು ಕೈಯಲ್ಲಿ ಇಟ್ಕೊಂಡು, ನೀನು ಹದ್ದಿನ ಮರಿ, ನಿನಗೆ ಹಾರಕ್ಕೆ ಆಗತ್ತೆ, ಹಾರು ಹಾರು ಅಂತ ಹಿಂಗೆ ಬಿಟ್ಟಾಗ ಹದ್ದಿನ ಮರಿ ನೋಡ್ತಾ ಇತ್ತು ಯಾವುದನ್ನು, ಕೋಳಿ ಮರಿಗಳನ್ನು. ಕೆಳಗೆ ಬಂದು ಮತ್ತೆ ಕೊಡಿ. ರೈತನಿಗೆ ಖುಷಿ ಆಯಿತು. ನೋಡಿದ, ನಾನು ಹೇಳಲಿಲ್ವಾ, ಸುಮ್ಮನೆ ನೀವೇನೋ ಸಿಕ್ಕಾಪಟ್ಟೆ ಏನೇನೋ ಓದ್ಬಿಟ್ಟಿದ್ಯಾ, PhD ಮಾಡಿದ್ಯಾ ಅಂದ್ಕೊಂಡು ಏನೇನೋ ಅಂತ್ಯ, ನಮ್ಗೆ ರೈತರಿಗಿರೋ ಬುದ್ಧಿ ನಿಂಗೆಲ್ಲಿದೆ ಅಂತ. ಇವನು ಬೇಜಾರಾಯಿತು. ಆದರೂ ನೋಡುವ ಅಂತ ಇನ್ನೊಂದು ಸರಿ ಮಾರನೇ ದಿನ ಬಂದ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂದ. ಇವನು ಒಪ್ಪಿಲ್ಲ, ಆದರೂ ಬಲವಂತ ಒಪ್ಪಿಸಿ ಈಗ ಮನೆ ಚಾವಣಿ ಮೇಲೆ ಹೋದ, ಮಡಿ ಮೇಲೆ ಬಾಲ್ಕನಿ ಇದೆಯಲ್ಲ, ಅಲ್ಲಿ ಹೋಗಿ ಹದ್ದನ್ನು ಹಿಡ್ಕೊಂಡು, ಅದು ಯು ಕ್ಯಾನ್ ಫ್ಲೈ, ನಿಂಗೆ ಹಾರಕ್ಕಾಗತ್ತೆ. ಹಾರು ಹಿಂಗೆ ಬಿಟ್ಟ. ಇದಕ್ಕೆ ಸ್ವಲ್ಪ ಮೇಲೆ ಹೋಗ್ಲೋ ಕೆಳಗೆ ಬರಲೋ ಕನ್ಫ್ಯೂಷನ್ ಇತ್ತು. ಮತ್ತು ಕೋಳಿ ಮರಿಗಳು ನೋಡ್ತಾ ಇದ್ದಲ್ಲ, ಮತ್ತು ಕೆಳಗೆ ಬಂತು. ಖುಷಿ ಆಯಿತು. ನೋಡ್ದ, ನಾನು ಹೇಳಿಲ್ವಾ, ನೀವೆಲ್ಲ ಏನು ನಿಮಗೆ ಈ ಕಾಮನ್ ಸೆನ್ಸ್ ಇಲ್ಲ ನಿಮಗೆಲ್ಲ, ನಮಗೆ ಗೊತ್ತು. ಇದು ನಮ್ಮ ಹತ್ರ ಕಲ್ತ್ಕೋಬೇಕು ನೀವು, ಭಾಳ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಜ್ಞಾಪಕ ಇಟ್ಕೊಳ್ಳಿ. ಮೂರನೇ ದಿನ ಏನು ಮಾಡಿದೆ, ಇನ್ನೊಂದು ಪರ್ಮಿಷನ್ ಕೊಡಪ್ಪ, ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ವೇಸ್ಟ್ ಮಾಡಬೇಡ, ನನಗೂ ವೇಸ್ಟ್ ಆಗ್ತಾಯಿದೆ. ಇಲ್ಲ ಈ ಸರಿ ನೋಡಿ ಮಾಡ್ತೀನಿ ಅಂತಂದ್ಬಿಟ್ಟು ಏನು ಮಾಡ್ದ, ಹದ್ದಿನ ಮರಿನ ಹಿಡ್ಕೊಂಡು ಬೆಟ್ಟದ ಮೇಲಕ್ಕೆ ಹೋದ. ಅಲ್ಲಿ ಈ ಕೋಳಿ ಮರಿ ಗಿಳಿ ಮರಿ ಏನು ಕಾಣಿಸ್ತಾ ಇದೆ. ಈಗ ನೋಡಿ, ಬೆಟ್ಟದ ಮೇಲೆ ಇಟ್ಕೊಂಡಿದ್ದಾನೆ. ಬೆಟ್ಟದ ಮೇಲೆ ಹಿಡ್ಕೊಂಡು ಅಲ್ಲಿ ತಂಪಾಗಿ ಗಾಳಿ ಬೀಸ್ತಾ ಇದೆ. ನೋಡಿ ಆ ವಾತಾವರಣ, ಅಲ್ಲೆಲ್ಲ ಪಕ್ಷಿಗಳು ಮೇಲೆ ಹಾರಾಡ್ತಾ ಇವೆ. ಹೇಳ್ದ, ಹದ್ದು, ಯು ಕ್ಯಾನ್ ಫ್ಲೈ, ನಿನ್ಗೆ ಹಾರಕ್ಕಾಗತ್ತೆ, ಹಾರು ಅಂತ ಹಿಂಗೆ ಬಿಟ್ಟ ತಕ್ಷಣ 1-2 ಸಾರಿ ರೆಕ್ಕೆಯನ್ನು ಹಿಂಗೆ ಅಂತೂ ಕೆಳಗೆ ಬಂತು. ಆಮೇಲೆ ಮೇಲೆ ಹತ್ಕೊಂಡು ನೀಟಾಗಿ ಹಾರ್ತಾ ಇದೆ. ಇವಾಗಲೂ ಹಾರ್ತಾ ಇದೆ ಅದು. ನೋಡಿ, ಯೋಚನೆ ಮಾಡಿ, ಈ ನಮ್ಮಲ್ಲೂ ಈ ಥರ 4 ಜನಗಳಿದ್ದೀವಿ ನಾವು. ಎಲ್ಲ ಆಫೀಸುಗಳಲ್ಲಿ, ಮನೆಗಳಲ್ಲಿ ಎಲ್ಲ ಈ ಥರ ಇದ್ದಾರೆ. ಎಲ್ಲರೂ ನೋಡಿರ್ತೀವರ, ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋರು, ನೀವೇನೋ ಕೆಲಸ ಮಾಡೋ ನಿಂಗೆ ಆಗಲ್ಲ ಅಂದ್ಬಿಡೋದು. ಹದ್ದುಗಳನ್ನು ಕೋಳಿ ಮರಿ ಥರ ಮಾಡೋವಂಥ ಜನಗಳು ನಮ್ಮ ಸಮಾಜದಲ್ಲಿ ಎಲ್ಲ ಇದ್ದಾರೆ. ರೈತ ಅಂತ ಅನ್ಬೇಡಿ, ರೈತ ಅಂತ ಹೇಳಿದ ಮಾತ್ರ ಅದು. ಹಾಗಿದ್ರೆ ರೈತರ ಥರ ಅಂತ ಅನ್ಬೇಡಿ ದಯವಿಟ್ಟು. ಆಮೇಲೆ ನಾಳೆ ಮುಂದೆ ಗಲಾಟೆ ಶುರುವಾಗುತ್ತೆ. ಸ್ಲೋಗನ್ನು, ರೈತ ವಿರೋಧಿಗೆ ಧಿಕ್ಕಾರ ಅಂತ. ಅದಲ್ಲ, ಬರೀ ಉದಾಹರಣೆ ತಗೊಂಡು ಬಿಟ್ಬಿಡ್ಬೇಕು ನೀವು. ಅಲ್ಲಿ ಅವನು ಹೇಳಿದ್ದು, ಅವನು ಹೀಸ್ ಎ ನ್ಯಾಚುರಲಿಸ್ಟ್. ಅವನೇನು ಮಾಡ್ದ, ಯಾರೋ ನಿಸರ್ಗವಾದಿ, ಆ
ಹದ್ದಿನಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿದ. ಗುರುತಿಸ್ಬಿಟ್ಟು ಸುಮ್ಮನಾಗಲಿಲ್ಲ. ಏನು ಹೇಳ್ದ? ಹೇಯ್ ಆಗತ್ತೆ. ಒಂದು ಪ್ರಯತ್ನ ಮಾಡ್ದ, ವಿಫಲವಾಯಿತು. ಎರಡನೇ ಪ್ರಯತ್ನ ಮಾಡ್ದ, ವಿಫಲವಾಯಿತು. ಹಠ ಬಿಡಲಿಲ್ಲ ಅವನು, ಅದನ್ನು ಹಾರಿಸ್ದ. ಅರ್ಥವಾಯ್ತಲ್ಲ? ನಾವೆಲ್ಲ ಹದ್ದಿನ ರೀತಿ. ನಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬಲ ಇದೆ. ನಾನು ಆತ್ಮಜ್ಞಾನಿ, ಅಹಂ ಬ್ರಹ್ಮಾಸ್ಮಿ. ಅದನ್ನು ನಾನು ಅಂದ್ಕೊಳ್ಳೋದೇನೋ ನಾನು ಹುಲುಮಾನವ ಓ ಅಂತ ಅಂದ್ಕೊಳ್ಳೋದು. ಇದು ಹೇಗೆ ಅಂತಂದರೆ ನಮ್ಮ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಮತ್ತು ರಾಮಚಂದ್ರ ಅಲ್ಲಿ ಕಾಡಿಗೆ ಹೋದ. ಅಲ್ಲಿ ಸೀತಾಭರಣ ಆಗೋಯ್ತು. ಆ ಕಾಲದಲ್ಲೂ ಕಿಡ್ನ್ಯಾಪಿಂಗ್ ಇತ್ತು. ಈ ಕಾಲದಲ್ಲಿ ಟಿ ವಿನೇನು ಹಾಕಿದೆ, ಬರೀ ಕಿಡ್ನ್ಯಾಪಿಂಗ್ ಅಂತಾರೆ. ಅಲ್ಲೂ ಈಗೆಲ್ಲ ಆಗಲೂ ಇತ್ತು. ಭಗವಂತನ ಹೆಂಡತಿನೇ ಹೊಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಏನು ಮಾಡೋದು? ಆಯಿತು, ಕಿಡ್ನ್ಯಾಪಿಂಗ್ ಆಯಿತು. ಆಮೇಲೆ ಕೆಳಗಡೆ ಎಲ್ಲನೂ ಹುಡುಕ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಕರೆಕ್ಟಾಗಿ ಶ್ರೀ ಆಂಜನೇಯ ಬರ್ತಾನೆ, ಸುಗ್ರೀವನ್ನ ಭೇಟಿ ಮಾಡ್ತಾರೆ. ಸುಗ್ರೀವನ್ನ ಭೇಟಿ ಮಾಡಿದ ಮೇಲೆ ಅಲ್ಲೊಂದು MOU ಸೈನ್ ಮಾಡ್ತಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಶ್ರೀರಾಮಚಂದ್ರ ಈ ಟ್ರಂಪ್ ಮತ್ತು ಇರಾನ್ನವ್ರು ಮಾಡ್ದಂಗೆಲ್ಲ, ಅದು ಬೇರೆ. ಅದು ಹಿಂಗೆ ಇವತ್ತು ಸೈನ್ ಮಾಡೋದು, ನಾಳೆ ಬೇಬಿಸಾಗ್ಬಿಡೋದು. ಯುದ್ಧ ಮಾಡಲ್ಲ ಅಂತ ಒಂದು ಮಾಡಿಬಿಡೋದು, ಕಡೆಗೆ ಝಿಂಗ್ ಅಂತ ಹಾಕೋದು. ಮಾಡಿದ್ದು ಚೆನ್ನಾಗಿ ಮಾಡಿದ ಮೇಲೆ ಅಗ್ರಿಮೆಂಟ್ ಮಾಡಿ ಏನಂದರೆ, ನಾನು ಅವನಿಗೆ ಅವನ ತಮ್ಮನೇ ಅವನ ಹೆಂಡತಿನ ಕಿಡ್ನಾಪ್ ಮಾಡಿಬಿಟ್ಟಿದ್ದ ವಾಲಿ. ಅವನ ರಾಜ್ಯ ತಗೊಂಡ್ಬಿಟ್ಟಿದ್ದ. ರಾಮ ಹೇಳ್ದ, ಆಜೆ ನಾನು ನಿನಗೆ ರಾಜ್ಯವನ್ನು ಕೊಡಿಸ್ತೀನಿ. ಅವನು ಸುಗ್ರೀವ ಹೇಳ್ದ, ನಾನು ನಿನ್ನ ಹೆಂಡತಿನ ಹುಡುಕೊಡ್ತೀನಿ, ಅಗ್ರಿಮೆಂಟ್ ಮಾಡಿ. ಸುಗ್ರೀವ ರಾಜ ಆದ, ಮರ್ತು ಬಿಟ್ಟ. ಆ್ಯಸ್ ಯೂಶುವಲ್, ಗೆಟ್ ಆ್ಯಂಡ್ ಫರ್ಗೆಟ್. ನಮ್ಮಲ್ಲಿ ಹೇಳೋದು ಗಿವ್ ಆ್ಯಂಡ್ ಫರ್ಗಿವ್. ಅವನು ಗೆಟ್ ಆ್ಯಂಡ್ ಫರ್ಗೆಟ್ ಅನುಕೂಲ ಮಾಡ್ಕೊಂಡು ಆಮೇಲೆ ಜ್ಞಾಪಿಸಿದ ಮೇಲೆ ಮತ್ತೆ ಲಕ್ಷ್ಮಣ ಬಂದು ಅವ ಕಳಿಸ್ತಾನೆ ಆರ್ಮಿ ಒಂದು ಮಂಕಿ ಆರ್ಮಿ, ವಾನರ ಸೈನ್ಯ ಕಳಿಸ್ತಾನೆ. ಒಂದು ಈಗ ದಕ್ಷಿಣಕ್ಕೆ ಒಂದು ಬಂದಾಗ ಅಲ್ಲಿ ನ್ಯೂಸ್ ಬರುತ್ತೆ, ಹೇಯ್ ಈ ಸಮುದ್ರವನ್ನು ದಾಟಿ ಅಲ್ಲಿ ಹೋದರೆ, ಲಂಕೆನಲ್ಲಿ ಹೋದರೆ ಅಲ್ಲಿ ಸೀತೆ ಇದ್ದಾಳೆ. ಬಟ್ ಯಾರಾದ್ರೂ ಹೋಗ್ಬೇಕಲ್ವಾ? ಯಾರು ಹೋಗೋದು? ಎಲ್ಲರೂ ಹೇಳ್ತಾರೆ, ನನಗಾಗಲ್ಲ, 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 ಐ ಕಾಂಟ್. ಅವಾಗ ಆಂಜನೇಯನು ಹೇಳ್ತಾನೆ, ಇಲ್ಲ ನನಗೂ ಆಗಲ್ಲ, ಇಷ್ಟು ಹೋಗೋದು. ಆಗ ಬರ್ತಾನೆ ಯಾರೋ ಜಾಂಬವಂತ ಹೇಳ್ತಾನೆ, ಆಂಜನೇಯ, ನಿನಗೆ ಶಕ್ತಿ ಇದೆ, ಬಲ ಇದೆ, ಸಾಮರ್ಥ್ಯ ಇದೆ, ಆಗತ್ತೆ, ಅಲ್ಲಿ ಹೌದಾ, ಆಗತ್ತಾ? ಎಸ್, ಯು ಕ್ಯಾನ್ ಅಂತ ಮೂರು ಸೇರಿಸಿದಾಗ ಝೀ ಅಂತ ಆಂಜನೇಯ ಬರ್ತಾನೆ. ಜಿಕ್ ಮಾಡ್ಕೊಂಡ್ಬರ್ತಾನೆ. ನೋಡಿ, ಯೋಚನೆ ಮಾಡಿ ಆ ಶಕ್ತಿ, ಬಲ, ಸಾಮರ್ಥ್ಯ ಆಂಜನೇಯನಿಗೆ ಜಾಂಬವಂತ ಕೊಟ್ನಾ? ಯೋಚನೆ ಮಾಡಿ. ಆಂಜನೇಯನಿಗಿತ್ತು, ಅವನಿಗೆ ಅದರ ಅರಿವಿರಲಿಲ್ಲ. ಯಾರಿಗೆ? ಆಂಜನೇಯ. ಅವನಿಗೊಂದು ಶಾಪ ಇತ್ತಂತೆ, ಯಾರಾದರೂ ಒಂದು ಹೇಳೋವರೆಗೂ ನಿನ್ನ ಶಕ್ತಿ, ಬಲ, ನಿನ್ನ ನಿಜವಾದ ತತ್ವ ಏನಿದೆ, ನಿಜವಾದ ನಿನಗೆ ಗೊತ್ತಾಗಲ್ಲ, ಯಾರಾದರೂ ಒಂದು ಹೇಳೋವರೆಗೂ ಅಂತ ಶಾಪ ಇತ್ತು. ಈಗ ಸದ್ಯಕ್ಕೆ ನೀವು ಅದೇ ಅಂಕಳಿ. ಇವತ್ತು 10ನೇ ತಾರೀಕು ಜುಲೈ 7:20 ಶಾಪ ವಿಮೋಚನೆ ಆಗಿದೆ. ಬಿಡಿ, ನೀವೇನಾದರೂ ಹೇಳ್ಬೋದು. ನೀವಲ್ಲ, ನೀವು ಯಾರ ಸಾಕ್ಷಾತ್ ಅವನು ರಾಮನೇ ಬಂದರೂ ನನಗೇನು ಮಾಡೋಕ್ಕಾಗಲ್ಲ ಅಂದ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ಸಾಧ್ಯ ಉಂಟು, ಯಾಕಾಗಲ್ಲ? ಆದರೆ ಇವತ್ತೇನೆ ಇಟ್ ಈಸ್ ಪಾಸಿಬಲ್ ರೈಟ್ ನೌ. ಯು ಆರ್ ನಾಟ್ ಗೋಯಿಂಗ್ ಟು, ನೀವು ಆತ್ಮನ ಆಗೋದಿಲ್ಲ. ಆತ್ಮನೇ ಪ್ರತಿಯೊಬ್ಬರು ಅದನ್ನೇ ಇವ್ರು ಹೇಳೋದು. ಅವ್ಯಯಂ, ಅಭಾವಂ, ಅಪೂರ್ಣಂ, ಚಿತ್ ಸುಖಂ. ಯಾರೋ ನೀನು. ಬಟ್ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಶಾಪ ಇತ್ತು. ಶಾಪ ವಿಮೋಚನೆ ಯಾವತ್ತಾಯಿತು? 10ನೇ ತಾರೀಕು ಜುಲೈ 10 ಶುಕ್ರವಾರ ರಾಗಿಗುಡ್ಡದ ಈ ಪ್ರವಚನ ಮಂದಿರದಲ್ಲಿ ಶಾಪ ವಿಮೋಚನೆ ಆಯಿತು.
ಇವಾಗ ನನಗೆ ಗೊತ್ತಾಯಿತು ಏನಂತ, ಈಗ ಝೀ ಅಂತ ಹಾರಬೇಕು ನೀನು, ಯಾರು ಆಂಜನೇಯ ಅಂತಾರ ಅಥವಾ ಹದ್ದಿಂತಾರ ಝೀ, ಅರ್ಥ ಆಗ್ತಾ ಇದೆಯಾ? ಏನೂ ಆಗೋದಿಲ್ಲ ಬಿಡಿ ನಾನು ಬೇಡಿ ದಯವಿಟ್ಟು ಹೇಳಬೇಡಿ, ಪ್ಲೀಸ್ ಟೇಕ್ ದಿಸ್ ಸೀರಿಯಸ್ಲಿ. ಎಸ್ ಯು ಕ್ಯಾನ್, ಇದನ್ನೇ ಹೇಳೋದು. ನೀವೇನೀಗ ನೀವು ನಾನು ಅವ್ಯಯ, ಅಭವ, ಆಪೂರ್ಣ, ಅಹಂ ಚಿತ್, ಅಹಂ ಸುಖಂ, ನಾನು ಸಚ್ಚಿದ್ ಆನಂದ. ಸ್ವಲ್ಪ ಜ್ವರ ಹೇಳಿ, ಅಹಂ ಸಚ್ಚಿದಾನಂದ, ಜ್ವರ ಹೇಳಿ, ಸ್ವಲ್ಪ ಮೆತ್ಕೇಳಿ, ಅಹಂ ಸಚ್ಚಿದಾನಂದ. ಇನ್ನೂ ಮೆತ್ಕೇಳಿ, ಇನ್ನೂ ಮೆತ್ಕೇಳಿ, ಒಳಗೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಅಹಂ ಸಚ್ಚಿದಾನಂದ, ಅಹಂ ಸಚ್ಚಿದಾನಂದ, ಅಹಂ ಸಚ್ಚಿದಾನಂದ. ಕೃಷ್ಣ ಕೃಷ್ಣ ಕೃಷ್ಣ. ದಿಸ್ ಈಸ್ ಗ್ರೇಟ್ನೆಸ್. ಹೋಪ್ಫುಲಿ ಇವೆಲ್ಲ ಸಿಕ್ಕಾಪಟ್ಟೆ ಲೆಕ್ಚರ್ಗಳನ್ನ ಕೇಳೋದ್ರಲ್ಲಿ ಅರ್ಥವಿಲ್ಲ, ಒಂಚೂರು ಒಳಗಡೆ ಹೋಗ್ಬೇಕು ನಾವು ಅಷ್ಟೇ. ನಿಮ್ಮ ಮನೆಗೆ ಹೋದ್ಮೇಲೆ ಚೇಂಜ್ ಇವತ್ತು. ನಿಮ್ಮ ನಡವಳಿಕೆ ಒಳ್ಳೆಯದಾಗೇ ಇರಲಿ, ನಡ್ಕೊಳ್ಳು, ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೊಳ್ಳಿ, ಅವ್ರಿಗೂ ಏನೂ ಗೊತ್ತಾಗ್ಬಾರ್ದು ಮನೆಯವ್ರಿಗೆ. ಬಟ್ ಒಳಗಡೆ ನಿಮಗೆ ಆನಂದವಾಗ್ತಾ ಇದೆ ಎಲ್ರಿಗೂ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇನ್ನೊಂದು ಸಾರಿ ಈ ಶ್ಲೋಕವನ್ನು ಹೇಳಿ. ರೂಪಮೀ ಆತ್ಮದರ್ಶನೇ ಅವ್ಯಯಾಭವ ಪೂರ್ಣಚಿತ್ ಸುಖಂ. ನಾನೇ ವಿಚಾರ ಮಾಡ್ತಾಯಿದ್ದೀರಿ, ಆಗ ನನಗೆ ಗೊತ್ತಾಯ್ತದು ನಾನು ಆತ್ಮ, ಜೀವಾತ್ಮ ಪರಮಾತ್ಮ ಭೇದ ಅಲ್ಲ, ನಾನು ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಹಂ ಸತ್, ಅಹಂ ಚಿತ್, ಅಹಂ ಆನಂದ. ವೆರಿ ಗುಡ್. I think it's a matter of celebration alwa. Today you have to sell happy birthday. ಹೇಳಿ, ಹ್ಯಾಪಿ ಬರ್ತ್ಡೇ ಟು ಮೀ ಅನ್ಕೊಳ್ಳಿ. ಯು ಅಲ್ಲ, ಜೋರ ಹೇಳಿ, ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ. ನಿಮ್ಮ ಹೆಸರು ಹೇಳಬೇಡಿ, ಸಚ್ಚಿದಾನಂದ ಹೆಸರು ಕೊಟ್ಟಿಲ್ಲ. ವೆರಿ ಗ್ರೇಟ್. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಅಕೇಶನ್ ಟು ರಿಜಾಯ್ಸ್. ವಿಲ್ ಟೇಕ್ ಅಪ್ ವರ್ಸ್ ನಂಬರ್ 29. ಬಂಧಮುಕ್ತಧೀತಂ ಪರಂ ಸುಖಂ ವಿಂದತೀಹ ಜೀ ವಸ್ತುದೇವಿಕಃ. ಒಟ್ಟಿಗೆ ಪರಂ ಸುಖಂ ಜೀವದೇವಕಃ. ಪದವಿಭಾಗ ಎಲ್ರಿಗೂ ಅರ್ಥವಾಗೋದಕ್ಕೋಸ್ಕರ ಬಂಧ ಮುಕ್ತಿ ಅತೀತಂ. ಯಾರು? ನಾವೇ. ನಾವು ಪರಂ ಸುಖಂ. ಆ ಪರಿಸ್ಥಿತಿ ಯಾವಾಗ ಬರುತ್ತೆ? ವಿಂದತಿ ಇಹ. ಇಲ್ಲಿ ಈ ಆಡಿಟೋರಿಯಂನಲ್ಲಿ ಈ ಕ್ಷಣದಲ್ಲಿ ಯಾವತ್ತೋ ಒಂದೇ ಯಾವತ್ತಾದರೂ ಬಂದರೆ ನಮಗೆ ಆತ್ಮಜ್ಞಾನ ಬರುತ್ತೆ, ಆತ್ಮಸ್ವರೂಪ. ಈ ಸೆಷನ್ ಸ್ವಲ್ಪ ನಿಮಗೆ ವಿಚಿತ್ರವಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಸತ್ಯ. ಇದು ಸೀರಿಯಸ್ ಆಗಿ ತಗೊಳ್ಳಿ. ಯು ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ ದಿಸ್ ಸೆಷನ್. ಬಂಧ ಮುಕ್ತಿ ಎರಡು, ಬಂಧನನೂ ಇಲ್ಲ ಮುಕ್ತಿನೂ ಇಲ್ಲ. ಯಾಕೆ ಬಂಧನ ಇಲ್ಲ? ನಾವು ಅಂದ್ಕೊಂಡಿರೋದು ಬಂಧನ ಅಂತ. ಪೂಜ್ಯ ಬ್ರಹ್ಮಾಜಿಯವರು ಹೇಳ್ತಾರೆ, ಒಂದು ಕಂಬ ಇರುತ್ತಂತೆ, ಆ ಕಂಬನ ಅಪ್ಕೊಳ್ಳೋದಂತೆ. ಅಪ್ಕೊಂಡ್ಬಿಟ್ಟು ನನಗೆ ಬಿಡಿಸಿ ಬಿಡಿಸಿ ಬಿಡಿಸಿ. ಯಾರು ಬಿಡಿಸೋದು? ನಾನು ಹಿಡ್ಕೊಂಡ್ರೆ ನಾನೇ ಬಿಡಿಸ್ಕೋಬೇಕು. ಬಂಧನ ಯಾರು ಬಂದು ನಿಮಗೇನು ಇದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಿಲ್ವಲ್ಲ. ನಾರ್ಮಲ್ ಅರೆಸ್ಟು ಇಲ್ಲ, ಡಿಜಿಟಲ್ ಅರೆಸ್ಟು ಇಲ್ಲ. ಅದು ಬೇರೆ ಲೇಟೆಸ್ಟ್ ಟೆಕ್ನಿಕ್. ಆ್ಯಕ್ಚುಲಾಗಿ ಡಿಜಿಟಲ್ ಅರೆಸ್ಟ್ ಇಲ್ವಂತೆ. ಅದು ಟಿ ವಿನಲ್ಲಿ ತೋರಿಸ್ತಾ ಇರ್ತಾನೆ. ಆದ್ರೂ ಐ ಆಮ್ ಅಂಡರ್ ಡಿಜಿಟಲ್ ಅರೆಸ್ಟ್ ಅಂತ ನಮ್ಮ ಬಂಧುಗಳಲ್ಲೇ 3-4 ಜನಕ್ಕೆ ಆಗೋಗ್ಬಿಟ್ಟಿತ್ತು. ಹೇಳ್ದೆ ಇಲ್ಲವೇ ಇಲ್ವಲ್ಲಪ್ಪ ಆ ಥರದ್ದು ಡಿಜಿಟಲ್. ಅದೇ ರೀತಿ ಈ ಬಂಧನನೂ ಇಲ್ಲ. ನಾವೆಲ್ಲರಿಗೂ ಯಾರಿಗೂ ಕೂಡ ಬಂಧನ ಇಲ್ಲ. ಎಲ್ಲಿವರೆಗೂ ಬಂಧನ? ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಳ್ಳೋವರೆಗೂ ಮಾತ್ರ ಬಂಧನ. ಅದ್ಯಾಕೆ ಮುಕ್ತಿನೂ ಇಲ್ಲ ಅಂತ ನಳಿ? ಯಾಕೆ
ಬಂಧನ ಇಲ್ಲ, ಮುಕ್ತಿ. ಮುಕ್ತಿ ಅಂದರೆ ಮುಕ್ತಿ ಬರೋದಲ್ಲ. ಎಲ್ಲರೂ ನಾವು ನಿತ್ಯ ಶುದ್ಧ ಮುಕ್ತರೇ, ನಾವೆಲ್ಲರೂ ಮುಕ್ತರೇನೆ. ಮುಕ್ತರಾಗಬೇಕಾಗಿಲ್ಲ. ಆಗೋದು ಈಸ್ ಸಮಥಿಂಗ್ ದಟ್ ಯು ಆರ್ ನಾಟ್ ಬಿಕಮಿಂಗ್. ನಾನು ಡಾಕ್ಟರ್ ಇಲ್ಲ, ಡಾಕ್ಟರ್ ಆಗ್ತೀನಿ. ಇಂಜಿನಿಯರ್ ಇಲ್ಲ, ಎಂಜಿನಿಯರ್ ಆಗ್ತೀನಿ. ಅದಕ್ಕೋಸ್ಕರ ಎಲ್ಲ ಬೇಕು. ಕರ್ಮಣ ಪ್ರಜೆಯ ಧನೇನ ಎಲ್ಲ ಬೇಕು. ನನಗೆ ಏನಿಲ್ವೋ ಅಪ್ರಾಪ್ತಸ್ಯ ಪ್ರಾಪ್ತವ್ಯಂ, ನನ್ನಲ್ಲಿ ಇಲ್ಲದೇ ಇರೋ ವಸ್ತುವನ್ನು ಗಳಿಸೋದಕ್ಕೆ ಕರ್ಮಣ ಪ್ರಜೆಯ. ಮನೆ ಇಲ್ಲ, ಮನೆಗೋಸ್ಕರ ತಗೊಳ್ಳೋಕ್ಕೋಸ್ಕರ ನಾನು ಬೇರೆ 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 ದುಡ್ಡು ಬೇಕು, ಜನಗಳಿಗೆ ಸಹಾಯ ಬೇಕು, ಎಲ್ಲ ಬೇಕು, ವಸ್ತುಗಳು ಬೇಕು, ಎಲ್ಲ ಬೇಕು. ಯಾವುದೋ ನನ್ನಲ್ಲಿ ಇಲ್ಲದೇ ಇರೋ ವಸ್ತುವನ್ನು ಪಡೆಯೋದಕ್ಕೆ, ಮನೆ ಮಠ ಎಲ್ಲ ಬಂಧು ಬಳಕೆ ಎಲ್ಲನೂ. ಆದರೆ ಏನೂ ಮಾಡಬೇಕಾಗಿಲ್ಲ. ಯಾವುದಕ್ಕೆ? ಆತ್ಮಾನುಭವಕ್ಕೆ, ಮುಕ್ತರಾಗೋದಕ್ಕೆ ಏನೂ ಇಲ್ಲ. ನಾನು ಮುಕ್ತನಾಗಬೇಕಾಗಿಲ್ಲ. ನಾವೆಲ್ಲರೂ ಏನೋ ಜೋರ ಹೇಳಿ, ಸ್ವಲ್ಪ ಜೋರ ಅವನಿಗೂ ಗೊತ್ತಾಗಲಿ. ನಾವೆಲ್ಲ ಮುಕ್ತರು, ನಮಗೆ ಬಂಧನ ಇಲ್ಲ. ಯಾವಾಗ ಹೋಯ್ತು? ಈಗಾಗಲೇ 10 ನಿಮಿಷ ಆಗೋಯ್ತು. 7:20 ವಿಂದದಿ ಇಯಾಲ ಫಾಸ್ಟ್ ಆಗೋಗ್ಬಿಡ್ತದೆ. ಇದು ಎರಡೂ ಅಷ್ಟೇ. ಇದಕ್ಕಂತಾರೆ ಜೀವನ್ಮುಕ್ತ ಅಂತ. ಜೀವನ್ಮುಕ್ತ ಅಂದರೆ ಯಾವಾಗಲೂ ಸತ್ತ ಮೇಲೆ ಏನೂ ಆಗೋದು ಅಲ್ಲ 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 ಅಲ್ಲ. ಮೇಲೆ ಅಕಸ್ಮಾತ್ ನೀವು ಸ್ವರ್ಗಕ್ಕೆ ಹೋದರೆ, ಈಗ ಆತ್ಮಾನುಭವ ಆದರೆ ಯು ವಿಲ್ ನಾಟ್ ಡೈ. ಡೈ ಅಂತಂದರೆ ಬಣ್ಣ ಹಾಕಲ್ಲ ಅಂತಲ್ಲ. ಐ ವೋಂಟ್ ಡೈ ಅಂದರೆ ಬಣ್ಣ ಹಾಕಲ್ಲ ಅಂತಲ್ಲ, ಸಾವಿಲ್ಲ ಅಂತ. ಸಾವಿರೋದು ನನ್ನ ಉಪಾಧಿಗಳಿಗೆ. ನನಗೆ ಸಾವೂ ಇಲ್ಲ, ಬಂಧನವೂ ಇಲ್ಲ, ಮುಕ್ತಿಯೂ ಇಲ್ಲ. ನಾನು ಐ ಆಮ್ ಎವರ್ ಲಿಬರೇಟೆಡ್, ಫ್ರೀ. ಯಾವಾಗ? ಇವಾಗಲೇ. ಯಾಕೆಂದರೆ ಒಳ್ಳೆ ಕೆಲಸಗಳನ್ನು ಮಾಡಿ, ಪುಣ್ಯಕರ್ಮಗಳನ್ನು ಮಾಡಿ ಬಿಟ್ಟಾಗ ಚಿತ್ರಗುಪ್ತ ಫೈಲ್ನಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಎಲ್ಲ ಬಂದಿದ್ರೆ 99 ಅದೆಲ್ಲ ಮಾಡ್ತಂದರೆ ಕರೆಕ್ಟಾಗಿ ನಿಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಏನು ರಂಬೆ ಊರು, ನಿಮಗೆ ಪರ್ಮನೆಂಟ್ 18 ವರ್ಷ. ಅಲ್ಲಿ ಎಂತೆಂಥ ಅವರು ಡ್ಯಾನ್ಸು ಆ ಸ್ವರ್ಗ ಸುಖ. ಆದರೆ ವಾಪಸ್ಸು ಬರಬೇಕಾಗತ್ತೆ, ತಾತ್ಕಾಲಿಕ ಅದೂ. ಆದರೆ ಈ ಆತ್ಮಾನುಭವದ ಆನಂದ ಇದೆ ನೋಡಿ, ಅದು ಒಂದು ಸಾರಿ ಬಂದ ಮೇಲೆ ಮತ್ತೆ ಹೋಗಲ್ಲ. ಅಖಂಡ ಆನಂದ, ಶಾಶ್ವತ ಆನಂದ. ಆ ಪರಿಸ್ಥಿತಿ ನನಗೆ ಬರೋದಿಲ್ಲ. ಮತ್ತೇನಾಗತ್ತೆ? ಬಂದಿದೆ, ಬರೋದು ಅಂದರೆ ಈಗ ಇಲ್ಲ ಅಂತಾಯಿತು. ವಿಚಿತ್ರ ಕಾಣಿಸ್ಬೋದು, ಬಟ್ ಇದೇನೇ ಇಲ್ಲಿ ಹೇಳೋದು. ಈ ಜೀವಾತ್ಮ ಪರಮಾತ್ಮ ಐಕ್ಯ ನನಗೆ ಇವಾಗಲೇ ಮುಕ್ತಿಯಾಗಿದೆ ಅಂತ ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿಗಳು. ಓಕೆ, 30. ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ ರಮಣವಾಗಿಯಂ ಕಂ ನಿಜ ವಿಭಾನಕಂ ಪರಮದಿಯ ತಪೋ ರಮಣವಾಗಿಯಂ ಅಹಂ ಅಪೇತಕಂ. ಅದು ಆವಾಗ ಯಾವುದರಿಂದ? ನಿಜ ವಿಭಾನಕಂ. ಇದನ್ನು ಹೇಳ್ತಾರೆ. ಯಾವುದನ್ನು? ಈ ತಪಸ್ಸು ಮಹದಿದಂ ತಪಃ ಅಂಥದ್ದು ರಮಣ ವಾಕ್ ಯಂ, ರಮಣವಾಗ್ಯಂ. ರಮಣವಾಗ್ಯಂ ಅಂದರೆ ಭಗವಾನ್ ರಮಣ ಮಹರ್ಷಿಗಳ ಉಪದೇಶ, ದಿವ್ಯ ಉಪದೇಶ. ಇದು ಬಹಳ ಶ್ರೇಷ್ಠವಾದ ಗ್ರಂಥ. ಭಗವಾನ್ ರಮಣ ಮಹರ್ಷಿಗಳು ಹೇಳಿದ್ದಾರೆ ಇದಕ್ಕೆ ಅಂತ. ಅದಕ್ಕೆ ಅಂತಾರೆ ಅಹಂ ಅಪೇತಕಂ ಅಂದರೆ ಅಲ್ಲಿ ಅಹಂಕಾರ ಇಲ್ಲ. ಇಲ್ಲ ಅಂತಂದರೆ ಏನರ್ಥ? ನಾನು ದೇಹ ಮನಸ್ಸು ಬುದ್ಧಿ, ನಾನು ಉಪಾಧಿಗಳಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಪಂಚಕೋಶ ಅಧೀತ ಅವಸ್ಥಾತ್ರಯ ಸಾಕ್ಷಿ ಅಹಂ. ಅದು ನಾನು. ಈ ಉಪಾಧಿಗಳು ನಾನಲ್ಲ. ಇದಕ್ಕೆ ಅಹಂ ಅಪೇತಕಂ. ಆವಾಗ ನಾನು ಇದಲ್ಲ ಅಂತಂದಮೇಲೆ ನಾನು ಇದಲ್ಲ ಸರಿ, ನಾರ್ಮಲಾಗಿ ತಿಳ್ಕೊಂಡಿದ್ದೆ ನಾನಲ್ಲ ಇದು. ಹಾಗಿದ್ದರೆ ನಾನು ಯಾರು? ನಿಜ ವಿಭಾನಕಂ ಅಂದರೆ ಹೇಳ್ತಾರೆ, ನನಗೆ ನಿಜವಾಗಲೂ ನನ್ನ ಸ್ಥಿತಿ, ನನ್ನ ಅನುಭವಕ್ಕೆ ಬಂದಿದೆ. ನಾನು ಆತ್ಮ. ಸೋಹಂ
ಅವತ್ತು ಹೇಳಿದ್ವಲ್ಲ, ಸಹ ಅಹಂ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಎಲ್ಲ ಒಂದೇ. ಈ ಅನುಭವ ಯಾವಾಗ ಬರುತ್ತೆ? ನಾನು ಅಲ್ಲ, ಅದು ಅಲ್ಲ, ಉಪಾಧಿ ಇಲ್ಲ, ಅಹಂಕಾರ ಹೋದಾಗ ನಾನು ಉಪಾಧಿಗಳು ನಾನಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಬುದ್ಧಿಗೆಲ್ಲ ಅರಿವಿಗೆ ಬಂದಾಗ ದೆನ್ ನನಗೆ ಅನುಭವಕ್ಕೆ ಬರುತ್ತೆ. ಹಾಗಿದ್ರೆ ನಾನು ಆತ್ಮ 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 ಅಂತ. ಇದನ್ನು ಹೇಳ್ತಾರೆ ಮಹತ್ ಇದಂ ತಪಃ ಅಂತ. ಬೇರೆ 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 ರೀತಿ ತಪಸ್ಸುಗಳುಂಟು. ನೋಡ್ತೀವಲ್ಲ ಪುರಾಣಗಳಲ್ಲಿ, ಯಾವುದೋ ಒಂದು ಇದಕ್ಕೋಸ್ಕರ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ತಪಸ್ಸು ಮಾಡೋದು, ಚಳಿ ಗಾಳಿ ಮಳೆ ಏನಿದೆ ಢಗಡಗ ಓಪನಲ್ಲಿ ನಿಂತ್ಕೊಳ್ಳೋದು, ಅಥವಾ ನದಿ ನೀರಿನಲ್ಲಿ ಒಳಗೆ ಕತ್ತಿನವ್ರಿಕೊಂಡು ಮಾಡೋದು. ಅದು ಎಂತೆಂಥ ಕೆಲವು ಕಡೆ ಈಗಲೂ ನೋಡ್ತೀರ ಕೆಲವು ವಿಚಿತ್ರವಾದ ಕೆಲವು ಕ್ರಿಯೆಗಳು. ಅದೆಲ್ಲ ತಪಸ್ ಅಲ್ಲ. ದೇಹ ದಂಡನೆಯಾಗಲಿ, ಆ ತಪಸ್ಸು ಇದು ವ್ರತ ಅನ್ನೋ ಇದೆಯಲ್ಲಿ ಎಷ್ಟು ನಾವು ನೋಡ್ತೀವಿ ಪ್ರಪಂಚದಲ್ಲಿ. ನೀವು ಯಾರು ಅದೇನೂ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನೀವು ಮಾಡಬೇಕಾದ್ದು ಮಹಾನ್ ತಪಸ್, ಮಹದಿದಂ ತಪಃ. ಏನು ತಪಸ್ಸು ಮಾಡಬೇಕು? ಎಲ್ಲ ಹಿಂದೆ ಏನು ಶ್ಲೋಕಗಳಲ್ಲಿ ಹೇಳಿದ್ದೀವಿ, ಅದನ್ನೆಲ್ಲ ನಾವು ಅನುಷ್ಠಾನ ಮಾಡಿ ನನ್ನ ಚಿತ್ತ ಶುದ್ಧಿಯಾಗಿದೆ, ಚಿತ್ತ ವಿಶಾಲತೆಯಾಗಿದೆ, ಚಿತ್ತ ಏಕಾಗ್ರತೆ ಬಂದಿದೆ, ಆಗ ನಾನು ಧ್ಯಾನಕ್ಕೆ ಯೋಗ್ಯನಾಗಿದ್ದೀನಿ. ಆ ಧ್ಯಾನದಲ್ಲಿ, ಆ ಪರಿಸ್ಥಿತಿಯಲ್ಲಿ ನನಗೆ ನನ್ನ ಆತ್ಮಾನುಭವ, ಬ್ರಹ್ಮಾನುಭವ ಆಗತ್ತೆ. ಇದನ್ನು ಹೇಳೋದವರು ರಮಣ ಮಹರ್ಷಿಗಳು. ಇದಂ ಮಹತ್ ತಪತ್, ಇದನ್ನು ಹೇಳೋದು ಭಗವಾನ್ ರಮಣ ಮಹರ್ಷಿಗಳ ವಾಕ್. ಸೊ ವಿತ್ ದಿಸ್ ವಿ ಹ್ಯಾವ್ ಕನ್ಕ್ಲೂಡೆಡ್. ವಿಲ್ ಗೋ. ಈಗ ಎರಡಿದೆ, 2 choices ಬಿಫೋರ್ ಯು. ಒನ್ ಚಾಯ್ಸ್ ಇಸ್ ಟು ಹ್ಯಾವ್ ಸಮ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್, ಅಥವಾ ಮೆಡಿಟೇಷನ್. ಐ ಲೀವ್ ದಿ ಚಾಯ್ಸ್ ಟು ಯು. ಎಷ್ಟು ಜನಕ್ಕೆ ಮೆಡಿಟೇಷನ್ ಬೇಕು ಅನಿಸುತ್ತೆ? ಕ್ವೆಶ್ಚನ್ ಆನ್ಸರ್ ಬೇಡ. ಯಾಕೆ ಇದ್ದೀರಾ? ದೇರ್ ಇಸ್ ನೋ ಕ್ವಶನರ್. ಇಲ್ಲಿ ಯಾರು ಕ್ವಶನ್ ಮಾಡೋರು ಇಲ್ವೇ ಇಲ್ವಲ್ಲ. ಐ ಲೈಕ್ ದಿಸ್. ಆ್ಯಕ್ಚುಲಿ ದಿಸ್ ಈಸ್ ಎ ವೆರಿ ವೆರಿ ಗುಡ್ ಆಡಿಯನ್ಸ್, ವೆರಿ ಡಿಸಿಪ್ಲಿನ್ಡ್ ಆಡಿಯನ್ಸ್. ಅಪ್ಪಿತಪ್ಪಿ ಏನಾದರೂ ಒಳ್ಳೆಯದಿಲ್ಲಿ ಬಂದಿದ್ದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು. ಐ ಕನ್ವೆ ಆಲ್ ದ ಕ್ರೆಡಿಟ್ಸ್ ಟು ಆಲ್ ಆಫ್ ಯು. ಸಚ್ ಸಿನ್ಸಿಯರ್ ಸಾಧಕ್ಸ್. ಎಲ್ಲೂ ಈ ಥರ ಕೂತ್ಕೊಳ್ಳೋದಿಲ್ಲ, ಅಷ್ಟು ಇದರಿಂದ ಕೂತ್ಕೊಂಡು ಭಾಳ ಇದರಿಂದ ಕೇಳಿದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ಬಹಳ ಇದಿದೆ, ಶ್ರದ್ಧೆ ಇದೆ. ಐ ಅಪ್ರಿಷಿಯೇಟ್. ಶ್ರದ್ಧೆ ಅಂದರೆ ಏನು ಹೇಳಿ? ತತ್ವಬೋಧನೆ ಹೇಳ್ತಾ ಇಲ್ವಲ್ಲ, ಗುರು ವೇದಾಂತ ವಾಕ್ಯಾದಿಶು ವಿಶ್ವಾಸ ಶ್ರದ್ಧೆ. ಏನೋ ಇವ್ರು ಹೇಳ್ತಾರಲ್ಲ ಶೇಷ, ಅದು ಏನು ಸರಿ ಇದೆಯಾ ಇಲ್ವಾ ಅಂತ ಡೌಟ್ ಬಂದರೆ ಸ್ಕೂಲುಗಳಲ್ಲೂ ಅಷ್ಟು. ಎಸ್, ಹಾಂ, ಕ್ವಶನ್ ಇದೆಯಾ? ಕೇಳಿಮ್ಮ. ಪ್ರಜ್ಞಾನ, ಅದೂ ಅದೇನೆ. ಪ್ರಜ್ಞಾನಂ ಬ್ರಹ್ಮ, ಅಷ್ಟೆ. ಎಲ್ಲ ಒಂದೇ. ಪ್ರಜ್ಞಾನಮೂ ಬ್ರಹ್ಮೆ, ಆತ್ಮನೂ ಬ್ರಹ್ಮನೇ. ಬ್ರಹ್ಮ ಏನೂ ವ್ಯತ್ಯಾಸ ಇಲ್ಲ. ಪ್ರಜ್ಞಾನಂ ಬ್ರಹ್ಮ. ಅದೇ ಸಾಮಾನ್ಯವಾಗಿ ನಾವು ನೋಡೋದು ಜ್ಞಾನ ಅಂತಂದರೆ, ಸಾಮಾನ್ಯವಾಗಿ ತಿಳ್ಕೊಳ್ಳೋದು ನಾವು ಪ್ರಾಪಂಚಿಕ ಜ್ಞಾನನ. ಅದು ಜ್ಞಾನವೇ ಅಲ್ಲ. ಅದರಲ್ಲಿ ಹೇಳ್ತಾರೆ ಜ್ಞಾನಗಳಲ್ಲಿ ಉತ್ತಮ ಜ್ಞಾನ ಅಂತಾರೆ. ಅದು ಆಧ್ಯಾತ್ಮದ ಅನುಭವನೇ ಜ್ಞಾನ ಅನ್ನೋದು. ಬೇರೆ 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 ಜ್ಞಾನ ಇರುತ್ತೆ. ಸೊ ವೆರಿ ಡಿಸಿಪ್ಲಿನ್ಡ್ ಆಡಿಯನ್ಸ್. ಹೀಗೆ ಕಂಟಿನ್ಯೂ ಮಾಡಿ. ಯಾವುದಾದ್ರೂ ವಿಷಯ ನಿಮಗೆ ಅನುಭವ ಒಳ್ಳೆಯದು ಆಗಬೇಕಂದ್ರೆ, ಎಲ್ಲಾದರೂ ಕ್ಲಾಸ್ಗಳಲ್ಲಿ ಸೆಷನ್ಗಳಲ್ಲಿ ಮಾಡಬೇಕಂತಂದರೆ ನಿಮಗೆ ಶ್ರದ್ಧೆ ಇದ್ದರೆ ಮಾತ್ರ ಬರೋದು. ಅದು ನಮ್ಮ ತತ್ವಬೋಧನೆ ಮೇಲೆ. ಏನೋ ಇವ್ರು ಹೇಳ್ತಾನೆ, ಇದನ್ನು ಹೇಳೋದು ಸರಿನಾ ಇಲ್ವಾ ಅಂತ ಹೇಳಿ, ಯಾವಾಗ ನೀವು ನಿಮ್ಮ ಸ್ಕೂಲುಗಳಲ್ಲೂ ಅಷ್ಟೇ
ಆ ಟೀಚರ್ಸ್ ಬಂದಾಗ ಅವ್ರು ಹೇಳೋದು ಸರಿ ಇದೆಯೋ ಇಲ್ವಾ ಅಂತಂದ್ಬಿಟ್ಟು ನೀವು ಕ್ವಶನ್ ಮಾಡ್ತಾ ಕೂತ್ಕೊಂಡ್ರೆ ನೀವು ಒಂದು ಥಿಂಗ್ ಡೆಫಿನೆಟ್, ನೀವು ಪರೀಕ್ಷೆಯಲ್ಲಿ ಫೇಲ್ ಆಗೋದು ಡೆಫಿನೆಟು. ಯಾಕೆಂದರೆ ಅವ್ರು ಹೇಳೋದು ನಿಮ್ಗೆ ಏನೂ ಗೊತ್ತಾಗಲ್ಲ. ಬಿಕಾಸ್ ನಿಮ್ಮ ಉದ್ದೇಶ ಏನು, ಅವನಲ್ಲಿ ಏನೇನಾದರೂ ತಪ್ಪಿದೆಯಾ ಅಂತ ಕಂಡುಹಿಡಿಯೋದು. ಅರ್ಥ ಆಗ್ತಾ ಇದೆಯಾ? ಮೊದಲನೇ ಪಾಠ ಕಲಿಬೇಕಾದ್ದು ನೀವು. ನಾವು ಆದಷ್ಟು ಈ ಅಧ್ಯಾತ್ಮ ವಿಚಾರದಲ್ಲಿ ಬಂದಾಗ ಯಾರ ಹತ್ರ ನೀವು ಅವರ ಹತ್ರ ಸ್ವಲ್ಪ ಸರಿಯಾದ ವಿಚಾರಗಳು ಅವರಲ್ಲಿ ಇದೆ ಅಂತ ಗೊತ್ತಾದಾಗ ಅವನ ಕಡೆ ಬರೀ ತಪ್ಪನ್ನು ಕಂಡುಹಿಡಿತಾ ಹೋದರೆ ನಿಮಗೆ ಅಧ್ಯಾತ್ಮದ ಪ್ರಗತಿ ಆಗೋದಿಲ್ಲ. ಮನೆಗಳಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದು ನಾವು ಒಂಥರ ಏನು ಇದ್ರ ಥರ ಹೋಮ್ ಸ್ಕೂಲಿಂಗ್ ಟೈಪ್. ಹೋಮ್ ಸ್ಕೂಲಿಂಗ್ ಅಂದರೆ ನನ್ನನ್ನು ಮೊದಲನೇ ಕ್ಲಾಸಿಗೆ ಕಳಿಸಿದ್ದು 5ನೇ ಕ್ಲಾಸು. ಫಸ್ಟ್ ಐ ವಾಸ್ 7 years ಓನ್ಲಿ. 7 ವರ್ಷಕ್ಕೆ 5ನೇ ಕ್ಲಾಸ್. ಆ 12ನೇ ಕ್ಲಾಸು 12th ಸ್ಟ್ಯಾಂಡರ್ಡ್ ಐ ಫಿನಿಶ್ಡ್ ಅಟ್ ಮೈ ಏಜ್ ಆಫ್ 14. 12th. ಆಗ ನಮಗೆ ಪಾಠ ಮಾಡಿದ್ದು ಯಾರು? ನಮ್ಮಪ್ಪ. ಅವರು ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಹೆಡ್ ಮಾಸ್ಟರ್ ಆಗಿ ತಂದೆ ಆಗಿದ್ರೂ ಕೂಡ ಅವ್ರಿಗೆ ನಾವು ನಮ್ಮ ಗುರುಗಳವರು. ಸ್ಕೂಲಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಓದಿಸಿದ್ದೆ ಹಂಗೆ. ಆ ಇನ್ಸ್ಪೆಕ್ಟ್ರ್ ಬಂದು ಒಂದಷ್ಟು ಕ್ವಶನ್ ಕೊಟ್ಟಿದ್ರು, ಪಾಸ್ ಆದರೆ 5ನೇ ಕ್ಲಾಸಿಗೆ ಸೇರಿಸ್ಬಿಡ್ತೀವಿ ಅಂದರು. ಬಟ್ ಮನೆಯಲ್ಲಿ ಪಾಠ ಆಗಿತ್ತಲ್ವ. ಹೇಗಾಯಿತು ಅಂತಂದರೆ ಅವರು ನಾವು ನಮ್ಮ ಅಪ್ಪ ಅಂತ ಕೇವಲವಾಗಿ ನೋಡಲಿಲ್ಲ. ಆ ರೀತಿ ಭಾವನೆಯಲ್ಲಿ ಮಾಡಿದರೆ ಜ್ಞಾನ ಬರುತ್ತೆ. ಐ ಥಿಂಕ್ ಇಫ್ ಹೌ ಮೆನಿ ಆಫ್ ಯು ಹ್ಯಾವ್ ಫೌಂಡ್ ಈ 5 ದಿನ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತು ನಿಮಗೆ? ಹಾಗಿದ್ರೆ ಯಾರ ಕಾರಣ? ಶ್ರದ್ಧೆಯಿಂದ ಅಂತ. ಆಲ್ ರೈಟ್, ವಿ ವಿಲ್ ಗೋ ಥ್ರೂ ದಿ ಮೆಡಿಟೇಷನ್ ವೆರಿ ಬ್ರೀಫ್ಲಿ. ಸಿಟ್ ಸ್ಟ್ರೇಟ್, ನೆಟ್ಟಿಗೆ ಕೂತ್ಕೊಳ್ಳಿ. ತುಂಬ ಡೀಟೇಲಾಗಿ ಮಾಡಿದ್ದೀವಿ. ಇದೊಂದು ಭಾಳ ಇಂಪಾರ್ಟೆಂಟು. ನಿಮ್ಗೆ ಆ್ಯಕ್ಚುಲಾಗಿ ಈ ಸೆಷನ್ ಬೇಕಿಲ್ಲ, ಆದ್ರೂ ಮಾಡ್ತಾಯಿದ್ದೀವಿ. ಸುಖ ಆಸನದಲ್ಲಿ ಕೂತ್ಕೊಳ್ಳಿ. ಕಂಫರ್ಟಬಲ್. ನೋಡಿದ್ರೆ ಅವರಿಬ್ಬರು ಕೂತಾರೆ. ದಿಸ್ ದಿ ಬೆಸ್ಟ್ ಪೋಸ್ಚರ್. ನಮ್ಮ ಕಾರ್ತಿಕ್ ಮತ್ತು ಇವರು ಕೂತಿದ್ದಾರೆ ನೋಡಿ. ಶಿವಕುಮಾರ್ ಅವರು ಕೂತಿದ್ದಾರಲ್ಲ, ಸುಖಾಸನ. ಹ್ಯಾಂಡ್ಸ್ ಕಂಫರ್ಟಬಲ್ ಇನ್ ದಿಸ್ ಐಸ್. ಜ್ಞಾನ ಮುದ್ರಾ. ಮೇಲೆ ಪಾಮ್ ಫೇಸಿಂಗ್ ಅಪ್ವರ್ಡ್ಸ್. ಬೇಡ, ಕೈಗಂಡು ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಯಾವ ಪೊಸಿಷನ್ನು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅನುಕೂಲವಾದಿರಬೇಕು. ಸುಖ ಆಸನ ಮತ್ತು ಸ್ಥಿರ ಆಸನ. ದೇಹ ಅಲ್ಲಾಡ್ದಂಗೆ ನೋಡ್ಕೊಳ್ಳಿ. ಕನ್ನಡಕ ಹಾಕಿರೋರು ಕನ್ನಡಕವನ್ನು ತೆಗೀರಿ. ದೋಸ್ ಆಫ್ ಯು ಹೂ ಆರ್ ವೇರಿಂಗ್ ಸ್ಪೆಕ್ಸ್, ಪ್ಲೀಸ್ ರಿಮೂವ್. ಹಿಂದೆ ವರ್ಕೋಬೇಡಿ ದಯವಿಟ್ಟು. ಪ್ಲೀಸ್ ಡೋಂಟ್ ಸಿಟ್ ಬ್ಯಾಕ್ ರೆಸ್ಟ್ ಬೇಡ. ಹಿಂದೆ ವರ್ಕೊಂಡ್ರೆ ನಿದ್ದೆ ಬರುತ್ತೆ. ಸಿಟ್ ಸ್ಟ್ರೇಟ್. ಎಂಜಾಯ್ ದಿ ಸೈಲೆನ್ಸ್. ನಿಶ್ಶಬ್ದವಾಗಿದೆ ನೋಡಿ. ಹೊರಗಡೆನೂ ನಿಶ್ಶಬ್ದ, ನಿಮ್ಮ ಒಳಗೂ ನಿಶ್ಶಬ್ದವಾಗಿದೆ. ದೇಹದ ಬೇರೆ ಬೇರೆ ಭಾಗಗಳನ್ನು ಸಡಿಲ ಮಾಡುವ ಥಾಟ್ ಮಸಾಜಿಂಗ್ ನಾವು ಮಾಡಿದ್ದೀವಲ್ಲ ಅವತ್ತು. ನಿಮ್ಮೆಲ್ಲ ಗಮನ ಬಲಕಾಲು ಬೆರಳು ಬಲಪಾದ ಬಲ ಹೆಮಿಡಿಯತ್ತ ಬರಲಿ. ಆಲ್ ಯುವರ್ ಅಟೆನ್ಷನ್ ಎಟ್ ದ ರೈಟ್ ಟೋ, ದ ರೈಟ್ ಫುಟ್ ಆ್ಯಂಡ್ ದ ರೈಟ್ ಹೀಲ್. ನಿಮ್ಮೆಲ್ಲ ಗಮನವನ್ನು ಎಡಕಾಲು ಬೆರಳು ಎಡಪಾದ ಎಡೆ ಹೆಮ್ಮಡಿಗೆ ನೋಡಿ. ಬಲ ಮೊಣಕಾಲು, ದಿ ರೈಟ್ ಆ್ಯಂಕಲ್, ದಿ ಲೆಫ್ಟ್ ಆ್ಯಂಕಲ್, ದ ರೈಟ್ ಕಾಫ್ ಮಸಲ್, ದ ಲೆಫ್ಟ್ ಕಾಫ್ ಮಸಲ್. ಮೊಣಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ ಬಲ. ಅಲ್ಲಿರೋ ಬಿಗಿಯನ್ನು ಸುಮ್ಮನೆ ಯಾಂತ್ರಿಕವಾಗಿ ಕೇಳಬೇಡಿ. ನಿಮ್ಮ ಮನಸ್ಸನ್ನು ಅಲ್ಲಿಗೆ ಕಳಿಸಿ. ಆ ದೇಹದ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ. ಟೆನ್ಷನ್, ಇದು ಆಯಿಲ್ ಮಸಾಜ್ಗಿಂತ ಇದು ಪವರ್ಫುಲ್. ಆಲ್ ಯುವರ್ ಅಟೆನ್ಷನ್ ಅಟ್ ದ ರೈಟ್ ನೀ, ಬಲಮಂಡಿ, ಎಡಮಂಡಿಯನ್ನು ಸಡಿಲ ಮಾಡಿ. ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆ ಜಾಯಿಂಟು ಅದನ್ನು ಸೃಷ್ಟಿ ಮಾಡಬೇಕಂದ್ರೆ ಒಂದು ಮಹಾನ್ ಶಕ್ತಿ ಬೇಡವಾ? ಯೋಚನೆ ಮಾಡಿ. ದೇವ್ರಿಗೆ ಇವರು ಇಲ್ಲ ಅಂತೀರ ನೋಡಿ. ಅದು ಯಾರು ಮಾಡೋಕ್ಕಾಗತ್ತದು ಆ ಥರ ಜಾಯಿಂಟ್. ಬಲತೊಡೆಯನ್ನು ಸಡಿಲ ಮಾಡಿ. ಎಡತೊಡೆ. ನಿಮ್ಮೆಲ್ಲ ಗಮನ ಆಲ್ ಯುವರ್ ನಿಮ್ಮ ಜನನೇಂದ್ರಿಯಗಳು. ಹೊಟ್ಟೆ ಒಳಭಾಗವನ್ನು ನೋಡಿ. ಲಿವರ್, ಕಿಡ್ನಿ, ಪ್ಯಾಂಕ್ರಸ್, ಜೀರ್ಣಕ್ರಿಯೆ ನಡೀತಾ ಇದೆ. ಲಿವರ್ ಕೆಲಸ ಮಾಡ್ತಾಯಿದೆ. ಓಹೋ, ಅದು ಎಲ್ಲ ಆರೋಗ್ಯವಾಗಿದೆ, ಸರಿಯಾಗಿ ಕೆಲಸ ಮಾಡ್ತಾಯಿದೆ ಅಂತ ಆಟೋ ಸಜೆಷನ್ ಕೊಡಿ. ಸತ್ಯ ಹೇಳ್ತೀನಿ, ನೀವು ಈ ರೀತಿ ಮಾಡಿದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಕೆಲವು ಭಾಗಗಳು ಸರಿಯಾಗಿ ಕೆಲಸ ಮಾಡದೇ ಇರೋದನ್ನು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು, ನಿಮ್ಮಲ್ಲೂ ನಂಬಿಕೆ ಇದ್ದರೆ ನಿಮಗೆ
ಮಾಡಿದರೆ ಇಟ್ ವಿಲ್ ಬಿಕಮ್ ಬೆಟರ್. ಲಿವರ್, ಕಿಡ್ನಿ, ಪ್ಯಾಂಕ್ರಸ್ ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೋಡಿ ನೋಡಿ ನೋಡಿ. ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶ ಹತ್ರ ಬರಲಿ. ಯುವರ್ ಲಂಗ್ಸ್, ಗಾಳಿ ಒಳಗಡೆ ಹೋದಾಗ ಶ್ವಾಸಕೋಶ ಉಬ್ಬುತ್ತಾ ಇದೆ, ಗಾಳಿ ಒಳಗೆ ಬಂದಾಗ ಉಬ್ತಾ ಇದೆ, ಹೊರಗೆ ಹೋದಾಗ ಕುಗ್ತಾ ಇದೆ. ಎಕ್ಸ್ಪ್ಯಾನ್ಷನ್ ಆ್ಯಂಡ್ ದ ಕಾಂಟ್ರಾಕ್ಷನ್ ಆಫ್ ಯುವರ್ ಲಂಗ್ಸ್. ಹಾಗೆಯೇ ಅಬ್ಸರ್ವ್ ಮಾಡಿ. ಆಮೇಲೆ ಟಾಕ್ ಟು ಯುವರ್ ಸೆಲ್ಫ್, ಮೈ ಲಂಗ್ಸ್ ಆರ್ ಹೆಲ್ತಿ, ನೋ ಕೋವಿಡ್, ನೋ ಇನ್ಫೆಕ್ಷನ್, ವೆರಿ ಹೆಲ್ತಿ. ಸಿನ್ಸಿಯರಾಗಿ ಮಾಡಿ. ಬಿಕಾಸ್ ಐ ವಾಂಟ್ ಯು ಟು ಹ್ಯಾವ್ ಗುಡ್ ಹೆಲ್ತ್. ಬಿಕಾಸ್ ಗುಡ್ ಹೆಲ್ತ್ ಯಾತಕ್ಕೆ ಬೇಕು ಅಂದರೆ ಆಧ್ಯಾತ್ಮದ ಪ್ರಗತಿಗೆ ಬೇಕು, ಬೇರೆ ವಿಚಾರಗಳಿಗೆಲ್ಲ. ಆಲ್ ಯುವರ್ ಅಟೆನ್ಷನ್ ಅಟ್ ಯುವರ್ ಹಾರ್ಟ್. ನಿಮ್ಮ ಹೃದಯದ ಹತ್ರ ಬನ್ನಿ. ಒಂದು ಸಣ್ಣ ಯಂತ್ರ ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದೆ ನೋಡಿ ನೋಡಿ ನೋಡಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ದೇರ್ ಈಸ್ ನೋ ಬ್ಲಾಕೇಜ್. ಆ ವಾಲ್ವ್ಸ್ ಎಲ್ಲ ಕೆಲಸ ಮಾಡ್ತಾಯಿದೆ, ಕಂಟಿನ್ಯೂಸ್ ಕೆಲಸ ಮಾಡ್ತಾ ಹಗಲು ರಾತ್ರಿ ಅನ್ನೋದೇ ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ಒಂದೇ ಸಮನೆ ಕೆಲಸ ಮಾಡ್ತಾಯಿದೆ. ಯಾರು? ಹೂ ಇಸ್ ಮೇಕಿಂಗ್ ಇಟ್? ದಟ್ ಪವರ್. ಅಂದ ಅಸಾಮಾನ್ಯ ಶಕ್ತಿ. ಹಾಗೆ ನಿಮ್ಮ ಗಮನವೆಲ್ಲ ಬಲಭುಜದ ಬರಲಿ. ಬಲ ಮೊಣಕೈ, ಬಲಕೈ ಮಣಿಕಟ್ಟು, ಬಲಕೈ ಬೆರಳುಗಳು, ದ ಲೆಫ್ಟ್ ಶೋಲ್ಡರ್, ದ ಲೆಫ್ಟ್ ಎಲ್ಬೋ, ದ ಲೆಫ್ಟ್ ರಿಸ್ಟ್, ದ ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್. ಮೂವ್ ಮಾಡಬೇಡಿ ದೇಹವನ್ನು, ಮನಸ್ಸನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಸಡಿಲ ಮಾಡಿ. ಯು ಆರ್ ಮೇಕಿಂಗ್ ಥಾಟ್ ಮಸಾಜಿಂಗ್. ನಂಬರ್ 1. ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳನ್ನು ಸಡಿಲ ಮಾಡ್ತಾ ಇದ್ದೀರಾ. ಅದು ಆರೋಗ್ಯವಾಗಿದೆ ಅಂತ ನೋಡ್ತಾ ಇದ್ದೀರಾ. ಅದರ ಕ್ರಿಯೆಗಳನ್ನು ಗಮನಿಸ್ತಾ ಇದ್ದೀರಾ. ಆ ಕ್ರಿಯೆಗಳ ಹಿಂದೆ ಇರೋಂಥ ಒಂದು ಮಹಾನ್ ಶಕ್ತಿಯನ್ನು ನೋಡ್ತಾ ಇದ್ದೀರಾ. ಇಷ್ಟು 4. ನಿಮ್ಮೆಲ್ಲ ಗಮನ ನಿಮ್ಮ ಗಂಟ್ಲ ಹತ್ರ ಬರಲಿ. ಗಲ್ಲ, ತುಟಿಗಳ ಹತ್ರ ಬರಲಿ. ಸುಂದರವಾದ ಮುಗುಳ್ನಗೆ ಇದೆ. ಪ್ಲೀಸ್ ಗೆಟ್ ಎ ಬ್ಯೂಟಿಫುಲ್ ಸ್ಮೈಲ್. ಈಗ ಮುಗುಳ್ನಗೆ ಮಾಡಿದರೆ ನಿಮ್ಮ ಮುಖದ ಮಾಂಸಖಂಡಗಳೆಲ್ಲ ಸಡಿಲವಾಗತ್ತೆ. ನಿಮ್ಮ ಟೆನ್ಷನೆಲ್ಲ ಕಮ್ಮಿ ಆಗುತ್ತೆ, ಕೋಪನೆಲ್ಲ ಕಮ್ಮಿ ಆಗುತ್ತೆ, ಉದ್ವೇಗ ಹೋಗುತ್ತೆ, ನಿಮ್ಮ ಆರೋಗ್ಯ ಹೆಚ್ಚುತ್ತೆ, ಆನಂದ ಸಿಗತ್ತೆ. ಇದಕ್ಕಿಂತ ಏನು ಬೇಕು? ಸಿಂಪಲ್ ಸ್ಮೈಲ್. ಸ್ಮೈಲ್ ಸ್ಮೈಲ್, ಡೋಂಟ್ ಬಿ ಸ್ಟಿಂಜಿ. ಕಂಜೂಸ್ ಮಾಡಬೇಡಿ. ಗೆಟ್ ಎ ಬ್ಯೂಟಿಫುಲ್ ಸ್ಮೈಲ್. ನಿಮ್ಮೆಲ್ಲ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ನಾಸ್ಟ್ರಿಲ್ಸ್, ಅದನ್ನು ನೋಡ್ತಾರೆ. ಆ ಪ್ರಾಣ ವೀಕ್ಷಣೆಯನ್ನು ಮಾಡಿ. ಗಾಳಿ ಒಳಗೆ ಹೋಗೋದು ನೋಡಿ, ಅಬ್ಸರ್ವ್ ಮಾಡಿ. ಗಾಳಿ ಹೊರಗೆ ಇದು ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ಮನಸ್ಸು ಒಂಥರ ಶಾಂತವಾಗತ್ತೆ. ಜಸ್ಟ್ ವಾಚ್ ಯುವರ್ ಬ್ರೆತ್, ನಥಿಂಗ್ ಎಲ್ಸ್. ಬ್ರೀತ್ ಇನ್ ಹೋಗ್ತಾ ಇದೆ, ಬ್ರೀತ್ ಔಟ್ ಬರ್ತಾಯಿದೆ. ಜಸ್ಟ್ ಅಬ್ಸರ್ವ್, ಡೋಂಟ್ ಡೂ ಎನಿ ಫೋರ್ಸ್ ಬ್ರೀದಿಂಗ್. ನಿಮ್ಮೆಲ್ಲ ಈಗ ನಿಮ್ಮ ಗಮನಗಳನ್ನು ನಿಮ್ಮ ಕಣ್ಣುಗಳ ಹತ್ರ ತಗೊಬನ್ನಿ. ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆ, ಕಣ್ಣಿನ ಸಡಿಲ ಮಾಡಿ. ರಿಲೀಸ್ ದ ಟೆನ್ಷನ್ ಇನ್ ಯುವರ್ ಐಸ್. ಇಟ್ ಈಸ್ ವೆರಿ ಗುಡ್ ಟು ಇಂಪ್ರೂವ್ ಯುವರ್ ಐಸೈಟ್. ಅಥವಾ ಅಟ್ಲೀಸ್ಟ್ ಡಿಟೀರಿಯರೇಟ್ ಆಗಲ್ಲ. 2 ಹುಬ್ಬುಗಳನ್ನು ಸಡಿಲ ಮಾಡಿ. ಈಗ ನೋಡಿ, 2 ಹುಬ್ಬುಗಳ ಮಧ್ಯಭಾಗ, ಅಂತರ್ಚಕ್ಷು ಇರುವ ಜಾಗ, ಜ್ಞಾನಚಕ್ಷು ಇರುವ ಜಾಗ, ಅಲ್ಲೇ ನಿಮ್ಮ ಗಮನ ಬರಲಿ. ದಿ ಪ್ಲೇಸ್ ಆಫ್ ದಿ ಇನರ್ ಐ, ದಿ ಥರ್ಡ್ ಐ. ಅಂತರ್ಚಕ್ಷು, ಜ್ಞಾನಚಕ್ಷು. ಈಗ ನಿಮ್ಮ ಹಣೆ ಅಲ್ಲಿ ಸಡಿಲ ಮಾಡಿ. ಹುಬ್ಬು ಮೇಲೆ ಹಣೆ ಇಲ್ಲೋ ಟೆನ್ಷನೆಲ್ಲ ತೆಗೆದಾಕ್ಬಿಡಿ. ಆ ತಲೆನೋವು ಎಲ್ಲ ಹೊರಟೋಗಲಿ. ವೆರಿ ಗುಡ್. ಈ ಬೆನ್ನೆಲುಬಿನ ಕೆಳಭಾಗಕ್ಕೆ ಬನ್ನಿ. ಗೋ ಟು ದಿ ಬಾಟಮ್ ಆಫ್ ಯುವರ್ ಬ್ಯಾಕ್ ಬೋನ್. ಕುಂಡಲಿನಿ ಶಕ್ತಿ ಸುಪ್ತವಾಗಿದೆ. ಅಲ್ಲೆಲ್ಲ ನರಮಂಡಲಗಳಿವೆ. ನಿಧಾನವಾಗಿ ಒಂದೊಂದೇ ಎಲುಬಾಗಿ ಮೇಲೆ ಹೋಗಿ. ಪ್ಲೀಸ್ ಕ್ಲೈಂಬ್ ಅಪ್ ಯುವರ್ ಬ್ಯಾಕ್ ಬೋನ್, ರಿಬ್ ಬೈ ರಿಬ್. ದ ಫಸ್ಟ್ ರಿಬ್, ದ ನೆಕ್ಸ್ಟ್ ರಿಬ್. ಹಾಗೇ ಮೇಲೆ ಬನ್ನಿ. ಬೆನ್ನೆಲುಬು ನೆಟ್ಟಿಗಾಗ್ತಾ ಇದೆ. ಆ್ಯಂಡ್ ಇಫ್ ಯು ಡೂ ಇಟ್ ಸಿನ್ಸಿಯರ್ಲಿ, ಆ ನರಮಂಡಲಗಳಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಆ್ಯಂಡ್ ಬೇರೆ 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 ಬ್ಯಾಕ್ ಬೋನ್ ಪ್ರಾಬ್ಲಮ್ಸು, ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ ರೈಟ್. ಹಾಗೇ ಮೇಲೆ ಹೋಗಿ ಕತ್ತಿನ ಹಿಂಭಾಗ, ತಲೆ ಹಿಂಭಾಗ, ತಲೆ ಮೇಲ್ಭಾಗ, ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿದ್ದೀರಾ. ಅದನ್ನು ನೋಡಿದ್ದೀರಾ.
ಅದರ ಕ್ರಿಯೆಯನ್ನು ನೋಡಿದ್ದೀರಾ, ಅದರ ಹಿಂದೆ ಇರುವಂಥ ಶಕ್ತಿಯನ್ನು ನೋಡಿದ್ದೀರಾ. ಈಗ ನಿಮ್ಮ ದೇಹದಿಂದ ಹೊರಗೆ ಬಂದು ನಿಮ್ಮ ದೇಹವನ್ನು ನೋಡಿ, ಕಣ್ಣು ತೆಗಿಬೇಡಿ, ವಿತ್ ಯುವರ್ ಐಸ್ ಕ್ಲೋಸ್, ಕಮ್ ಔಟ್ ಆಫ್ ಯುವರ್ ಬಾಡಿ, ವಾಚ್ ಯುವರ್ ಬಾಡಿ ಫ್ರಮ್ ದ ಫ್ರಂಟ್, ಫ್ರಮ್ ದಿ ರೈಟ್ ಸೈಡ್, ಬಲಭಾಗದಿಂದ ನೋಡಿ, ಹಿಂದ್ಗಡೆಯಿಂದ ನೋಡಿ, ಎಡಗಡೆಯಿಂದ ನೋಡಿ. ಈಗ ಮೇಲೆ ಹೋಗಿ ಅಲ್ಲಿಂದ ನೋಡಿ, ನಿಮ್ಮ ದೇಹ ಕಾಣಿಸ್ತಾ ಇದೆ, ಕೆಳಗೆ ಕೂತಿದೆ, ನೀವು ಈ ಹಾಲ್ನ ಮೇಲ್ಗಡೆ ಇದ್ದೀರಾ, ದೇಹದಿಂದ ಬಿಟ್ಟು ಹೊರಗೆ ಬಂದಿದ್ದೀರಾ. ಆ ಅನುಭವ ಬರಲಿ. ನನಗೂ ಈ ದೇಹಕ್ಕೂ ಸಂಬಂಧ ಇಲ್ಲ, ಬಾಯಿನಲ್ಲಿ ಹೇಳಿದ್ವು. ಈಗ ನಿಮ್ಮ ಅನುಭವಕ್ಕೆ ಬಂದಿದೆ, ದೇಹ ಕೆಳಗೆ ಕೂತಿದೆ, ನೀವು ಅದನ್ನು ನೋಡ್ತಾ ಇದ್ದೀರಾ ಮೇಲಿಂದ. ಸ್ವಲ್ಪ ಹೊತ್ತಂಗೆ ನೋಡಿ, ಇದಕ್ಕಂತಾರೆ ದೇಹಾತೀತ ಅನುಭವ. ಈಗ ನಿಮ್ಮ ತಾದಾತ್ಮ್ಯತೆ ಮನಸ್ಸು ಬುದ್ಧಿಯಲ್ಲಿದೆ. ಯುವರ್ ಐಡೆಂಟಿಟಿ ಈಸ್ ವಿತ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ನಾವು ಕಮ್ ಔಟ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ಬಂದು ಹೊರಗಡೆ ನಿಮ್ಮ ಮನಸ್ಸನ್ನೇ ನೋಡಿ. ಮನಸ್ಸಿನಲ್ಲಿ ಆಲೋಚನೆಗಳು ಬಂದು ಹೋಗ್ತಾ ಇವೆ. ಈ ಮಿಲ್ಟ್ರಿ ಪೆರೇಡ್ನಲ್ಲಿ ಸೋಲ್ಜರ್ಸ್ ಹೋಗ್ತಾರೆ, ಅವಾಗ ಸೆಲ್ಯೂಟ್ ಬೇಸ್ನಲ್ಲಿ ಒಬ್ಬರು ಸೆಲ್ಯೂಟ್ ತೊಗೊತಾ ಇರ್ತಾರೆ ನೋಡಿ, ಸೋಲ್ಜರ್ಸ್ ಹೋಗ್ತಾ ಇರ್ತಾರೆ. ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರೋ ಆಲೋಚನೆಗಳು ಬಂದು ಹೋಗಲಿ. ಡೋಂಟ್ ಡಿಸ್ಟರ್ಬ್, ಡೋಂಟ್ ಸ್ಟಾಪ್, ಜಸ್ಟ್ ವಾಚ್ ದಿ ಥಾಟ್ ಪೆರೇಡ್. ವಾಟ್ ಎ ಗುಡ್ ಬ್ಯಾಡ್ ಅಗ್ಲಿ, ಏನಾದರೂ ಬಂದು ಹೋಗಲಿ ನಿನ್ನ ಮನಸ್ಸಿನಲ್ಲಿ ಭಾವನೆಗಳು, ಆಲೋಚನೆಗಳು, ನನಗೂ ಅದಕ್ಕೂ ಸಂಬಂಧವಿಲ್ಲ, ನನಗೆ ಎಫೆಕ್ಟ್ ಆಗಲ್ಲ. ಈಗ ನಿಮಗೆ ನಿಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ನೋಡಿದಿರಿ. ಈಗ ಪ್ರಪಂಚವನ್ನು ನೋಡುವ, ಮೇಲೆ ಹೋಗಿ, ಮೇಲೆ 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 ಈ ಕಟ್ಟಡವನ್ನು ನೋಡಿ, ಜಯನಗರ ನೋಡಿ, ಆಮೇಲೆ ಬೆಂಗಳೂರು ನೋಡಿ, ಇನ್ನು ಮೇಲೆ ಹೋಗಿ, ಇನ್ನು ಮೇಲೆ ಕರ್ನಾಟಕವನ್ನೆಲ್ಲ ನೋಡಿ, ಮೇಲೆ ನೋಡಿ, ಮೇರಾ ಭಾರತ್ ಮಹಾನ್, ನಮ್ಮ ದೇಶ ಕಾಣಿಸ್ತಾ ಇದೆ. ಇನ್ನು ಮೇಲೆ ಹೋಗಿ ಏಷ್ಯಾ ಖಂಡ, ಕಂಪ್ಲೀಟ್ ಭೂಮಿ ಕಾಣಿಸ್ತಾ ಇದೆ ನೋಡಿ, ಸುತ್ತುತ್ತಾ ಇದೆ. ದಿನಕ್ಕೊಂದು ರೌಂಡು, ಸೂರ್ಯನ ಸುತ್ತ ವರ್ಷಕ್ಕೊಂದು ರೌಂಡು, ಉತ್ತರಾಯಣ ದಕ್ಷಿಣ 6 ತಿಂಗಳು ಕಾಣಿಸ್ತಾ ಇದೆ. ನಮ್ಮ ಸುತ್ತ ಚಂದ್ರ ಆಗ್ತಾಯಿದೆ, ಬೇಕಾದಷ್ಟು ಗ್ರಹಗಳಿವೆ ನಮ್ಮ ಸೌರಮಂಡಲದಲ್ಲಿ. ಇನ್ನು ಮೇಲೆ 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 ಹೋಗಿ, ಮೇಲೆ ಹೋದಾಗ ಆ ಸೂರ್ಯಮಂಡಲವೇ ಒಂದು ಸಣ್ಣದಾಗಿ ಕಾಣಿಸ್ತಾ ಇದೆ. ಮೇಲೆ ಹೋಗ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಸೌರಮಂಡಲಗಳಿವೆ. ನಮ್ಮ ಸೌರಮಂಡಲದ ರೀತಿ ನಮ್ಮ ಸೌರಮಂಡಲ ಒಂದು ಸಣ್ಣ ಧೂಳಿನ ಕಣನೂ ಇಲ್ಲ. ನೋಡಿ ನೋಡಿ, ಮೇಲೆ ಹೋಗಿ, ಮೇಲೆ ಎಷ್ಟು ಕೋಟ್ಯಾಂತರ ಸೌರಮಂಡಲಗಳು, ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್. ಎಷ್ಟಿದೆ ಅಂದರೆ ಕ್ರೋರ್ಸ್ ಆಫ್ ಲೈಟ್ ಇಯರ್ಸ್. ಲೈಟ್ ಇಯರ್ ಅಂದರೆ 1 ಲೈಟ್ ಇಯರ್ ಇಸ್ 10⁻16 ಮೀಟರ್ಸ್. 10ಕ್ಕೆ 16 0 ಹಾಕಿದರೆ 1 ಲೈಟ್ ಇಯರ್. ಅಂಥದ್ದು ಕೋಟ್ಯಾಂತರ ಇನ್ನೂ ಇದೆ, ಕೊನೆ ಮೊದಲಿಲ್ಲ. ನೋಡಿ ನೋಡಿ ನೋಡಿ, ಲೈಟ್ ಬರಬೇಕಂದ್ರೆ ಕೋಟ್ಯಾಂತರ ಸೌರ ವರ್ಷಗಳು ಬೇಕು ಅಂದರೆ ಎಷ್ಟಿದೆ. ಅದರಲ್ಲಿ ನೋಡಿದರೆ ನಮ್ಮ ಸೌರಮಂಡಲ ಏನೂ ಧೂಳು ಇಲ್ಲ. ಅದರಲ್ಲಿ ನಮ್ಮ ಭೂಮಿ, ಅದರಲ್ಲಿ ನಮ್ಮ ಭಾರತ, ಅದರಲ್ಲಿ ನಮ್ಮ ಕರ್ನಾಟಕ, ಬೆಂಗಳೂರು, JP ನಗರದಲ್ಲಿ 30-40 ಸೈಟ್. ವಾಟ್ ಎ ಹ್ಯೂಜ್! ಎಷ್ಟು ವಾಸ್ಟ್ ಇದೆ ಪ್ರಪಂಚ. ಅದನ್ನು ನೋಡ್ತಾ ನೋಡ್ತಾ ಈ ಪ್ರಪಂಚವು ಅಷ್ಟೊಂದಿದ್ದಾಗ ನನ್ನ ಮನಸ್ಸು ವಿಶಾಲವಾಗತ್ತೆ. ನಿಧಾನವಾಗಿ ಕೆಳಗೆ ಬನ್ನಿ, ನಮ್ಮ ಸೌರಮಂಡಲಕ್ಕೆ ಬನ್ನಿ, ನಮ್ಮ ಭೂಮಿಯ ಹತ್ತಿರ ಬನ್ನಿ. ಭೂಮಿಗೆ ಹತ್ತಿರ ಕಾಣಿದಿರಿ, ಅಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮಕ್ಕೆ ಹೋಗ್ತಾ ಇದ್ದೀರಾ. ಯುವರ್ ಫೇವರೇಟ್ ಹಿಲ್ ರೆಸಾರ್ಟ್, ದಟ್ ಕಾಮ್ ಆ್ಯಂಡ್ ಸಿರೀನ್ ಪ್ಲೇಸ್. ಸುಂದರವಾದ ಹುಲ್ಲಿನ ಹಾಸಿಗೆ ಇದೆ, ಹತ್ತಿರದಲ್ಲೇ ಒಂದು ನದಿ ಜುಳು 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 ಹರಿತಾ ಇದೆ. ಗಿಡಮರಗಳಿವೆ, ಯಾವುದೇ ವಾಹನಗಳ ಸದ್ದು ಗದ್ದಲ ಇಲ್ಲ, ಜನಜಂಗುಳಿ ಇಲ್ಲ. ನಿಮ್ಮದಾದ ಒಂದು ವಿಶೇಷವಾದ ಆಸನ ಇದೆ. ಸಿಟ್ ದೇರ್, ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಓಂ ಶಬ್ದವನ್ನು ಹೇಳ್ತೀನಿ, ಆವಾಗ ಮನಸ್ಸಿನಲ್ಲೇ ನೀವು ಆ ಓಮನ್ನು ಹೇಳಿ, ಆವಾಗ ಮನಸ್ಸು ಇನ್ನೂ ಹೆಚ್ಚು ವಿಶಾಲವಾಗತ್ತೆ. ನೀವು ಜೋರಾಗಿ ಹೇಳಬೇಡಿ.
ಮನಸ್ಸು ಇನ್ನೂ ಈ ಪವಿತ್ರ ಓಂಕಾರದ ಉಚ್ಚಾರಣೆಯಿಂದ ನಿಮ್ಮ ಮನಸ್ಸು ಇನ್ನೂ ಶಾಂತವಾಗಿದೆ. ಈಗ ನೀಲಿ ಆಕಾಶವನ್ನು ನೋಡಿ, ವಿಜುವಲೈಸ್ ಎ ಬ್ಲೂ ಸ್ಕೈ. ಆ ನೀಲಿ ಆಕಾಶವನ್ನು ಮನಸ್ಸಿಗೆ ತಂದುಕೊಂಡ್ರೆ ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ಶಾಂತವಾಗುತ್ತೆ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ನಿಮ್ಮ ಇಷ್ಟ ದೇವರನ್ನು ನೋಡಿ, ಕೆಳಗಿಂದ ಮೇಲ್ವರೆಗೂ ನೋಡಿ. ಗುಡ್ ಗುಡ್. ಈಗ ನಿಮ್ಮ ಇಷ್ಟ ದೇವರ ಮೇಲ್ಭಾಗವನ್ನು ನೋಡಿ. ಈಗ ನಿಮ್ಮ ಇಷ್ಟ ದೇವರ ವದನ ಮುಖವನ್ನೇ ನೋಡಿ. ಪ್ರಸನ್ನ ವದನಂ ಧ್ಯಾಯೇತ್. ಆ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನೆಗೇರುವ ವದನ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ಮುಖವೂ ಪ್ರಸನ್ನವಾಗಲಿ. ಆಗ್ತಾಯಿದೆ. ಗುಡ್ ಗುಡ್ ಗುಡ್. ಪ್ರಸನ್ನ. ಈಗ ಆ ಮುಖವನ್ನು ಬಿಟ್ಟು ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನಗೆಯನ್ನು ನೋಡಿ. ಆಗ ನಿಮ್ಮ ತುಟಿ ಮೇಲೂ ಮುಗುಳ್ನಗೆ ಇರಲಿ, ನಿಮ್ಮ ಮುಖವು ಪ್ರಶಾಂತವಾಗಿರಲಿ. ವಿತ್ ಎ ಸ್ಮೈಲ್ ಆನ್ ಯುವರ್ ಲಿಪ್ಸ್, ವಿತ್ ಎ ಕಾಮ್ ಫೇಸ್, ಹ್ಯಾವ್ ಅಟೆನ್ಷನ್ ವಿತೌಟ್ ಟೆನ್ಷನ್ ಟು ಒನ್ ಥಾಟ್, ಯುವರ್ ಲಾರ್ಡ್ಸ್ ಸ್ಮೈಲಿಂಗ್ ಲಿಪ್ಸ್ ಓನ್ಲಿ. ಅದನ್ನೇ ನೋಡಿ, ಇಷ್ಟ ದೇವರ ಮುಗುಳ್ನಗೆ, ಓನ್ಲಿ ಒನ್ ಥಾಟ್. ಅಷ್ಟು ಸುಲಭ ಇಲ್ಲ. ಮನಸ್ಸಲ್ಲೆಲ್ಲೋ ಹೋಯಿತು. ಮನಸ್ಸಿಗೆ ಬೈಬೇಡಿ. ಡೋಂಟ್ ಸ್ಕೋಲ್ಡ್ ಯುವರ್ ಮೈಂಡ್. ಮನಸ್ಸಿನ ಸ್ವಭಾವ ಚಂಚಲ. ಆ ಮನಸ್ಸನ್ನು ಮತ್ತೆ ಓ ಮೈಂಡ್ ರಿಲ್ಯಾಕ್ಸ್ ಪ್ಲೀಸ್, ಹ್ಯಾವ್ ಒನ್ ಥಾಟ್. ಕೇಳಿ ಕೇಳಿ, ಒಂದೇ ಒಂದು ಆಲೋಚನೆ ಇಟ್ಕೊಂತ ಹೇಳಿ. ಒಳ್ಳೆ ಮಾತಲ್ಲಿ ಹೇಳಿ, ಕೇಳುತ್ತದು. ಒನ್ ಥಾಟ್, ಯುವರ್ ಲಾರ್ಡ್ಸ್ ಸ್ಮೈಲಿಂಗ್ ಲಿಪ್ಸ್. ಮತ್ತೆ ಹೋದರೆ ಮತ್ತೆ ಕರ್ಕೊಂಬನ್ನಿ. ಒಂದೇ ಆಲೋಚನೆ, ನಿಮ್ಮ ಇಷ್ಟ ದೇವರ ಸುಂದರವಾದ ಮಗುಳ್ನಗೆ. ಗುಡ್ 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 ಗುಡ್. ವಿತೌಟ್ ಈಗ ನಾವು ರಿಮೂವ್ ದಟ್ ಸಿಂಗಲ್ ಥಾಟ್ ಆ್ಯಂಡ್ ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ ಸ್ಟೇಟ್. ಆ ಒಂದೇ ಒಂದು ಆಲೋಚನೆಯನ್ನು ತೆಗೆದುಹಾಕ್ಬಿಟ್ಟು ಆಲೋಚನಾ ರಹಿತ ಸ್ಥಿತಿ ಪ್ರಯತ್ನ ಮಾಡಿ. ಇಟ್ ಈಸ್ ಕಾಲ್ಡ್ 1 - 1 ಮಿಲಿಯನ್. ಇಟ್ಕೊಂಡಿದ್ರಿ ಲಕ್ಷಾಂತರ ಕೋಟ್ಯಾಂತರ ಆಲೋಚನೆಗಳ ಇದ್ದು ಒಂದು ಆಶ್ರಯ ಪಡೆದು ಬೇರೆ ಆಲೋಚನೆಗಳಿಂದ ಬಿಡುಗಡೆ ಹೊಂದಿದ್ರಿ. ಈಗ ಆ ಒಂದು ಆಲೋಚನೆಯನ್ನು ತೆಗೆದು ಆಲೋಚನಾ ರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿಯಲ್ಲಿದ್ದೀರಾ. ಈಗ ನಿಮ್ಮ ಸ್ಥಿತಿ ಎಚ್ಚರವಾಗಿಲ್ಲ, ಕನಸಿಲ್ಲ, ನಿದ್ದೆ ಇಲ್ಲ. ಯು ಆರ್ ನಾಟ್ ಅವೇಕ್, you are not dreaming, you are not in deep sleep, you are in Turiyam. ಈ ಪರಿಸ್ಥಿತಿಯಲ್ಲಿ ನಾನು ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನಾನು ಇದ್ಯಾವುದೂ ಅಲ್ಲ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಹಾಗಿದ್ರೆ ನಾನು ಯಾರು? ನಾನು ಆತ್ಮ. ಈ ಆತ್ಮ, ಹೊರಗಡೆ ಇರೋ ಆತ್ಮ ಬೇರೆ ಅಲ್ಲ. ಹೊರಗಡೆ ಪ್ರಪಂಚದಲ್ಲಿ ಸ್ಥೂಲ ಪ್ರಪಂಚ ವಿರಾಟ್, ನನ್ನ ಸ್ಥೂಲ ಶರೀರ ವಿಶ್ವ, ನನ್ನ ಸೂಕ್ಷ್ಮ ಶರೀರ ತೇಜಸ, ಬ್ರಹ್ಮಾಂಡದ ಸೂಕ್ಷ್ಮ ಪ್ರಪಂಚ ಹಿರಣ್ಯಗರ್ಭ. ವಿರಾಟ್ ವಿಶ್ವ ಒಂದೇ, ಹಿರಣ್ಯಗರ್ಭ ತೇಜಸ ಒಂದೇ. ಇದು ಯಾವುದೂ ನಾನಲ್ಲ. ಹಾಗಿದ್ದರೆ ನಾನ್ಯಾರು? ನಾನು ಆತ್ಮ. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಉಪಾಧಿ ಭೇದದಿಂದ ಅಲೆ, ಮೂಲತತ್ವ ನೀರು, ಸಮುದ್ರ ನಿಜವಾಗಲೂ ನೀರೇ, ವ್ಯತ್ಯಾಸ ಇಲ್ಲ, ಎರಡೂ ನೀರೇ. ಹಾಗೆ ಕಂಡೀಷನ್ ಬೈ ಮೈ ಬಾಡಿ, ಕಂಡೀಷನ್ ಬೈ ಯೂನಿವರ್ಸ್. ರಿಫ್ಲೆಕ್ಷನ್ ಬೇರೆ ಬೇರೆ ಇರ್ಬೋದು. ಮೈ ನೇಚರ್ ಈಸ್ ಓನ್ಲಿ ದಟ್. ನಾನು ಆತ್ಮ.
ಐ ಆಮ್ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಗುರುಗಳು ಹೇಳಿದರು ತತ್ ತ್ವಂ ಅಸಿ ಎಂದರು. ನನಗೆ ಅವರ ಮಾತಿನಲ್ಲಿ ವಿಶ್ವಾಸ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ. ಆದ್ದರಿಂದ ಅವ್ರು ಹೇಳಿದ ವಾಕ್ಯವನ್ನು ನೋಡ್ತಾ ನೋಡ್ತಾ ನನ್ನ ಅನುಭವಕ್ಕೆ ಬಂದಿದೆ. ಈಗ ಅಹಂ ಬ್ರಹ್ಮಾಸ್ಮಿ. ವೆರಿ ಇದು ನನ್ನ ನಿಜ ಸ್ವರೂಪ. ನಾನೇ ಎಲ್ಲವೂ. ನಾನೀಗ ಮುಕ್ತ, ನನಗೆ ಬಂಧನ ಇಲ್ಲ. ಅಹಂ ಸಚ್ಚಿದಾನಂದ. ಮಹಾನ್ ತಪಸ್ಸು ಮಾಡ್ತಾಯಿದ್ದೀರ ನೀವು. ಇದಕ್ಕಿಂತ ಬೇರೆಯಾದ ತಪಸ್ಸಿಲ್ಲ. ನಿಧಾನವಾಗಿ ಈ ಪ್ರಪಂಚಕ್ಕೆ ಬನ್ನಿ. 10ರಿಂದ 1 ಎಣಿಸ್ತೀನಿ. 10 ಈ ಪ್ರಪಂಚಕ್ಕೆ ಬನ್ನಿ. 9 ನೀವು ಈ ಆಡಿಟೋರಿಯಮ್ಗೆ ಬನ್ನಿ. 8 ನಿಮ್ಮ ದೇಹಕ್ಕೆ ಬನ್ನಿ. ಕಮ್ ಬ್ಯಾಕ್ ಟು ಯುವರ್ ಬಾಡಿ. ಮತ್ತು ವ್ಯವಹಾರಕ್ಕೆ ಬೇಕಾಗತ್ತೆ. 7 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ, ಶೇಕ್ ಅವರ್ ಹೆಡ್ ಎ ಲಿಟಲ್. 6 ಮೂವ್ ಯುವರ್ ಶೋಲ್ಡರ್ಸ್, ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 5 ಮೂವ್ ಯುವರ್ ಥೈಸ್, ತೊಡೆಯನ್ನು ಸ್ವಲ್ಪ ಅಲ್ಲಾಡಿಸಿ. 4 ಮೂವ್ ಯುವರ್ ಫೀಟ್, ಕಾಲು ಬೆರಳುಗಳು, ಪಾದವನ್ನು ಸ್ವಲ್ಪ ಹಾಗೆ ಮಾಡಿ. 3 ಬೋತ್ ದ ಹ್ಯಾಂಡ್ ಸ್ಕ್ವೀಸ್ ಯುವರ್ ಥೈಸ್ ಆ್ಯಂಡ್ ನೀಸ್, 2 ಕೈಗಳಿಂದ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ. 2 ರಬ್ ಯುವರ್ ಹ್ಯಾಂಡ್ಸ್, 2 ಕೈಗಳನ್ನು ಉಜ್ಜಿ ಮುಖವನ್ನು ಸವರಿ. ಕೈಗಳನ್ನ ನಮಸ್ತೆ ಪೊಸಿಷನ್ ಇಟ್ಕೊಳ್ಳಿ. ಒಟ್ಟಿಗೆ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ